ನೀಡಿ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ, ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ. ಈ ಒಂದು ಅಭೂತಪೂರ್ವ ಅವಿಸ್ಮರಣೀಯ ಒಂದು ಅದ್ದೂರಿ ವೈಭವಯುತ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ನಮ್ಮ ಕಲ್ಪತರು ನಾಡಾದಂತಹ ತುಮಕೂರು ಜಿಲ್ಲೆಯ ಅತ್ಯಂತ ದಕ್ಷ, ಸೃಜನಶೀಲ, ಕ್ರಿಯಾಶೀಲ, ಪ್ರಯೋಗಶೀಲ, ಚಿಂತನಶೀಲ, ಸಮಾಜಮುಖಿ ದಕ್ಷ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಇದೇ ತಿಂಗಳು 31ರಂದು ವಯೋನಿವೃತ್ತಿ ಹೊಂದುತ್ತಿದ್ದಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉಪನಿರ್ದೇಶಕರು, ಸಹೃದಯರು, ಸದ್ಗುಣಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರ ಈ ಒಂದು ಅಭಿನಂದನಾ ಹಾಗೂ ಬೀಳ್ಕೊಡುಗೆ ಸಮಾರಂಭ ನಿಜಕ್ಕೂ ಅತ್ಯಂತ ಸಂತೋಷ ಹಾಗೂ ಹರ್ಷಚಿತ್ತರಾಗಿ ಏನು ನಮ್ಮ ಡಾಕ್ಟರ್ ಬಾಲಗುರುಮೂರ್ತಿಯವರು ಸಮರ್ಥ ಉಪನ್ಯಾಸಕರಾಗಿ, ಸಕ್ರಿಯ ಪ್ರಾಂಶುಪಾಲರಾಗಿ, ಕ್ರಿಯಾಶೀಲ ಸಜ್ಜನ ಉಪನಿರ್ದೇಶಕರಾಗಿ, ಶ್ರೇಷ್ಠ ಸಾಹಿತಿಯಾಗಿ, ನಿಜವಾದ ಆಕ್ಟಿವಿಸ್ಟ್ ಆಗಿ, ಶಿಕ್ಷಣ ತಜ್ಞರಾಗಿ, ಒಳ್ಳೆಯ ವಾಗ್ಮಿಯಾಗಿ, ಉತ್ತಮ ಆಡಳಿತಗಾರರಾಗಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಹಾಗೂ ಕ್ರಿಯಾಶಕ್ತಿಗಳನ್ನ ಈ ಒಂದು ಶಕ್ತಿ ತ್ರಯಗಳನ್ನ ಅಂತರ್ಗತವಾಗಿ ಇರುವುದರಿಂದಲೇ ಅವರಲ್ಲಿ ಸದಾ ಉತ್ಸಾಹ, ಚೈತನ್ಯ ಹಾಗೂ ಎನರ್ಜಿ ಯಾವಾಗಲೂ ಚಿಮ್ಮುತ್ತಿರುತ್ತದೆ. ಇಂತಹ ಮಹಾನ್ ಚೇತನದ ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರನ್ನ ನಿಮ್ಮೆಲ್ಲರ ವತಿಯಿಂದ, ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಹಾಗೂ ಬೋಧಕೇತರ ವರ್ಗದ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಇನ್ನು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಿ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಮೊಟ್ಟ ಮೊದಲನೇದಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ, ಏಕೆಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟ ಭೂಮಿ ಅಥವಾ ಜನ್ಮ ಕೊಟ್ಟ ಊರು ಸ್ವರ್ಗಕ್ಕಿಂತಲೂ ಶ್ರೇಷ್ಠ, ಸ್ವರ್ಗಕ್ಕಿಂತಲೂ ಮಿಗಿಲು. ನಿಜಕ್ಕೂ ಅತ್ಯಂತ ಪೂಜನೀಯ ಗೌರವವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರು ಅವರ ಮಾತೃಶ್ರೀಯವರಾದಂತಹ ಶ್ರೀಮತಿ ವಿಭೂತಿ ವೆಂಕಟಮ್ಮನವರನ್ನ ಈ ಒಂದು ವೇದಿಕೆಗೆ ಕರೆದುಕೊಂಡು ಬಂದು ಅತ್ಯಂತ ಗೌರವದಿಂದ ಅವರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಬಾಲಗುರುಮೂರ್ತಿ ಸರ್ ಅವರ ಮಾತೃಶ್ರೀಯವರಾದಂತಹ ಶ್ರೀಮತಿ ವಿಭೂತಿ ವೆಂಕಟಮ್ಮನವರಿಗೆ ನಿಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕ ನಮಸ್ಕಾರಗಳನ್ನ, ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಯಾವುದೇ ಒಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತಾರೆ. ನಿಜಕ್ಕೂ ಈ ಎಲ್ಲ ಒಂದು ಚಟುವಟಿಕೆಗಳನ್ನ ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಅತ್ಯಂತ ಯಶಸ್ವಿಯಾಗಿ ನಾಭೂತೋ ನಾ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ಕಾರಣೀಭೂತರೆಂದ್ರೆ ನಮ್ಮ ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರ ಸಹಧರ್ಮಿಣಿಯವರು. ಯಾಕೆಂದ್ರೆ ಪ್ರತಿಯೊಬ್ಬ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾರೆ. ಅದರಲ್ಲೂ ಅವರ ಶ್ರೀಮತಿಯವರು ಸಾಕಷ್ಟು ತ್ಯಾಗವನ್ನ ಮಾಡಿ ಅವರ ಒಂದು ಎಲ್ಲ ಚಟುವಟಿಕೆಗಳಿಗೆ, ಕಾರ್ಯ ವೈಖರಿಗಳಿಗೆ ಕಾರಣೀಭೂತರಾಗಿದ್ದಾರೆ. ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರ ಶ್ರೀಮತಿಯವರಾದಂತಹ ಡಾಕ್ಟರ್ ಗೀತಾ ಅವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಗೀತಾ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಆಧಾರದ ಸ್ವಾಗತವನ್ನ ಕೋರ್ತಾ ಇಲ್ಲ. ಬಲ್ಲವರು ಬಹಳಿಲ್ಲ,
ಬಲ್ಲಿದರು ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲವರಿಗಲ್ಲ ಎಂಬ ತ್ರಿಪದಿಗೆ ಅನ್ವರ್ಥವೆಂಬಂತೆ ಸಾಹಿತ್ಯ, ಸಂಶೋಧನೆ, ಶಿಕ್ಷಣ, ಕಲೆ, ಸಂಸ್ಕೃತಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಅಪಾರ ಆಸ್ತಿಯನ್ನಿರಿಸಿಕೊಂಡಿರುವ ಸೃಜನಶೀಲ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆಯ ಆಂಗ್ಲ ಭಾಷಾ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರುವ ಪ್ರಬುದ್ಧವಾದ ಸಂಸ್ಕಾರವಂತ ಸದ್ಗುಣಿ ಶಿಕ್ಷಣವೆಂಬ ಬಂಗಾರದ ತೇರನ್ನ ಕಾಲೇಜುಗಳ ಪ್ರಾಂಶುಪಾಲರುಗಳ, ಉಪನ್ಯಾಸಕರುಗಳ, ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಸಾಂಗವಾಗಿ ಸಾಗಿಸುತ್ತಿರುವ ಸಾರಥಿಯೇ ಡಾಕ್ಟರ್ ಬಾಲಗುರುಮೂರ್ತಿ ಸರ್. ಕಲ್ಪತರು ನಾಡು ತುಮಕೂರು ಜಿಲ್ಲೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ನಗರಿಯಾಗಿದ್ದು ತ್ರಿವಿಧ ದಾಸೋಹದ ಮೂಲಕ ಇಡೀ ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ. ಇಂತಹ ಮಹಾನಗರಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಬಂದದ್ದು ಸ್ವಾಗತಾರ್ಹ. ಅಧಿಕಾರ ವಹಿಸಿಕೊಂಡ ಆರಂಭದ ದಿನಗಳಿಂದಲೇ PU ಕಾಲೇಜುಗಳ ಶಿಕ್ಷಣದಲ್ಲಿ ಸುಧಾರಣೆ ತರುವ ಉದ್ದೇಶದಿಂದ ಹಂತ ಹಂತವಾಗಿ ಎಲ್ಲಾ ಕಾಲೇಜುಗಳ ಪ್ರಾಂಶುಪಾಲರುಗಳ, ಉಪನ್ಯಾಸಕರುಗಳ ಸಭೆ ಸೇರಿಸಿ ಮಾರ್ಗದರ್ಶನ, ಸೂಚನೆ, ತಿಳುವಳಿಕೆ ನೀಡಿ ಅನಂತರ ಅಭಿಪ್ರಾಯಗಳನ್ನು ಸ್ವೀಕರಿಸಿ ಕಾಯಕವೇ ಕೈಲಾಸವಾಗಬೇಕು, ಶಿಕ್ಷಣವೇ ನಮ್ಮೆಲ್ಲರ ಉಸಿರಾಗಬೇಕು, ವಿದ್ಯಾರ್ಥಿಗಳೇ ದೇವರುಗಳೆಂದು ಭಾವಿಸಬೇಕು ಎಂಬ ನುಡಿಗಳ ಮೂಲಕ ಜಾಗೃತಿಯ ಸಂಚಲನವನ್ನ ಉಂಟು ಮಾಡಿದ್ದುದು ಅಚ್ಚಳಿಯದೆ ಉಳಿದಿದೆ. ಮೂಲಭೂತ ಸೌಕರ್ಯ, ಸ್ವಚ್ಛತೆ, ಸಮಯ ಪಾಲನೆ, ಶಿಸ್ತು, ಗುಣಮಟ್ಟದ ಬೋಧನೆಗಳೊಂದಿಗೆ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಮಹದೋದ್ದೇಶದಿಂದ ತಾಲೂಕು, ಜಿಲ್ಲೆ, ವಿಭಾಗೀಯ, ರಾಜ್ಯ, ರಾಷ್ಟ್ರ ಮಟ್ಟದ ಕ್ರೀಡೆ, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಿ ಅವರ ಭೌತಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಕಾರಣೀಭೂತರಾಗಿರುವುದು ಎಲ್ಲರೂ ಮೆಚ್ಚಲೇಬೇಕಾದಂತಹ ಸತ್ಯದ ಸಂಗತಿಯಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾಗಿದ್ದ ಆಂಗ್ಲ ಭಾಷೆ ಸೇರಿದಂತೆ ವಾಣಿಜ್ಯ ಮತ್ತು ವಿಜ್ಞಾನದ ವಿಷಯಗಳಿಗೆ ಸಂಪನ್ಮೂಲಕ ವ್ಯಕ್ತಿಗಳಿಂದ ಉಪನ್ಯಾಸ ಕೊಡಿಸಿ ಸುಲಿದ ಬಾಳೆಯ ಹಣ್ಣಿನಂತೆ ಮಾಡಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪನಿರ್ದೇಶಕರಾಗಿ ಶೋಭಿಸಿದ್ದಾರೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾಂ ನರಸ್ಯ ರೂಪಮಧಿಕಂ ಪ್ರಚನ್ನಂ ಗುಪ್ತಂ ಧನಂ ವಿದ್ಯಾ ಯಶಕ್ಕರಿ ಭೋಗಕರಿ ವಿದ್ಯಾಂ ಗುರುನಾಂ ಗುರು ಅಂತಕ್ಕಂಥ ಮಾತು. ವಿದ್ಯೆ ಹೊಂದಿದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಆಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಜ್ವಲಂತವಾದಂತ ಉದಾಹರಣೆ ನಮ್ಮ ಬಾಲಗುರುಮೂರ್ತಿ ಸರ್ ಅವರು. ಖಂಡಿತ ತಪ್ಪಾಗಲಾರದು. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ MA, MPhil, PhD ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯದಲ್ಲಿ, ಸಮಾಜಶಾಸ್ತ್ರದಲ್ಲಿ MA, ಕನ್ನಡದಲ್ಲಿ MA, ಅವರ ಕ್ವಾಲಿಫಿಕೇಶನ್ ನೋಡಿದ್ರೆ ಅವ್ರ ಬಗ್ಗೆ ಇಲ್ಲದ ಗೌರವ ಬರುತ್ತದೆ. ಅವರ ಮಾತಿನಲ್ಲಿ ಕಠೋರತೆ ಇರಬಹುದು, ಆದ್ರೆ ಅವರ ಹೃದಯದಲ್ಲಿ ಪ್ರೀತಿ ಇದೆ. ನಿಮ್ಮೆಲ್ಲರೂ ಅನುಭವಿಸಿದ್ದೀರಿ 2 ವರ್ಷ. ನಮ್ಗೊಂದೇ ಒಂದು ನೋವಾಗ್ತಿರೋದು ಏನಪ್ಪಾ ಅಂದ್ರೆ, ಇಷ್ಟು ಬೇಗ 2 ವರ್ಷ ಮುಗಿದೋಯ್ತಲ್ಲ ಅಂತ ಹೇಳಿ, ಇಷ್ಟು ಬೇಗ 2 ವರ್ಷ ಬಂದ್ಬಿಡ್ತಲ್ಲ ಅಂತ ಹೇಳಿ. ಯಾವಾಗ ಒಂದು ಮಾತಿದೆ, ಮಾಡಿದರೆ ಮಾಡಬೇಕು ಸಜ್ಜನರ ಸಹವಾಸ, ಅದಕ್ಕೂ ಮೊದಲು ಮಾಡಬೇಕು ಸದ್ಗ್ರಂಥಗಳ ಪಠನ, ಯಾಕೆಂದರೆ ಸದ್ಗ್ರಂಥಗಳನ್ನು ಬರೆದವರು ಸಜ್ಜನರೇ ಅಲ್ಲವೇ ಅಂತಕ್ಕಂಥ ಒಂದು ಮಾತಿದೆ. ನಾವು ಅಂತಹ ಸಜ್ಜನರ ಒಡನಾಟ ಮಾಡಿರದೆ ನಮ್ಮ ಪುಣ್ಯ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ನಾನು ಯಾವುದೇ ಉತ್ಪ್ರೇಕ್ಷೆಯಿಂದ ಈ ಮಾತನ್ನ ಆಡ್ತಾ ಇಲ್ಲ. ಅವ್ರು ಯಾವಾಗ್ಲೂ ಹೇಳೋರು ಸಭೆ ಸಮಾರಂಭಗಳಲ್ಲಿ, ಹೃದಯದಿಂದ ನೀಡಿದ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತಕ್ಕಂಥ ಮಾತನ್ನು ಹೇಳೋರು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಅವರು ಹಲವಾರು ಬಾರಿ ನಮ್ಮನ್ನ ಮೀಟಿಂಗ್ ಕರೆದಾಗ ಹೇಳ್ತಾ ಇರೋರು, ಒಬ್ಬ IAS ಆಫೀಸರ್ ಆಗ್ಲಿ, ಒಬ್ಬ ಮಿನಿಸ್ಟರ್ ಆಗ್ಲಿ, ಒಬ್ಬ ಮುಖ್ಯಮಂತ್ರಿ ಆಗ್ಲಿ, ಸತ್ತಾಗ ಕೊನೆ ಕ್ಷಣದವರೆಗೆ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಕೊನೆಗೆ ಯಾರು ಇರೋದಿಲ್ಲ. ಹಾಗಾದ್ರೆ ಅವ್ರು ಹೇಳ್ತಿದ್ದೊಂದೇ, ಇದ್ದಾಗ ಏನಾದ್ರೂ ಮಾಡಿ, ನೀವು ಬದುಕಿದ್ದಾಗ ಏನಾದ್ರೂ ಮಾಡಿ, ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅಂತ ಅವಕಾಶಗಳನ್ನ ಬಳಸ್ಕೊಂಡು ಏನಾದ್ರೂ ಸಮಾಜಕ್ಕೆ ಒಳಿತನ್ನ ಮಾಡಿ ಅಂತ ಹೇಳಿ ಅವರ ಒಡನಾಟ. ನಾನು ಎಂಪ್ರೆಸ್ ಕಾಲೇಜ್ನಲ್ಲಿ, ಈಗ ಎಲ್ಲೋ ಕಡಬ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೇನೆ. ನನ್ನ ಮೂಲ ಸ್ಥಾನ
ಎಂಪ್ರೆಸ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದ್ದಾಗ ದಿವಸ ಒಂದ್ಸರಿ ಬರೋರು. ಅತ್ಯಂತ ಹೆಚ್ಚು ಭೇಟಿ ಕೊಟ್ಟಂತ ಯಾವ್ದಾದ್ರು ಸಂಸ್ಥೆ ಇದ್ರೆ ಉಪನಿರ್ದೇಶಕರಾಗಿ ಅದು ಎಂಪ್ರೆಸ್ ಕಾಲೇಜ್ ಅಂತ ಹೇಳಿ ನಮಗೆ ಬಹಳ ಖುಷಿ ಇದೆ, ಮೊದ್ಲು ಹೆದರಿಕೆನೂ ಇತ್ತು, ಯಾವಾಗ್ಲೂ ಬಂದ್ಬಿಡ್ತಾರಲ್ಲಪ್ಪ ಅಂತ ಹೇಳಿ. ಆ ರೀತಿ ಮಕ್ಕಳ ಒಡನಾಟ. ಅದೇ ಎಂಪ್ರೆಸ್ ಬಾಲಕಿಯರ ನಿನ್ನೆ ನಾನು ಅವ್ರ ಸಾಹೇಬ್ರ ಚೇಂಬರ್ ಕೂತಿದ್ದೆ, ಎಂಪ್ರೆಸ್ ಕಾಲೇಜ್ನ ಒಂದು ಹುಡುಗಿ ಸರ್ ನಮ್ಮ ಅವ್ರ ಮಾತುಗಳು ಇಂಗ್ಲಿಷ್ ಕ್ಲಾಸ್ ತಗೊಳ್ಳೋರು ಹೋಗಿ, ನಮ್ಮ ಸಾಹೇಬ್ರು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾರೆ, ಹೋಗಿ ಇಂಗ್ಲಿಷ್ ಗ್ರಾಮರ್ ಮಾಡೋರು, ಹೋಗಿ ಆ ಹುಡುಗಿ ಬಂದು ಒಂದು ಬುಟ್ಟಿಲಿ ಮಾವಿನ ಹಣ್ಣು, ಹಣ್ಣಾಗಿರೋ ಮಾವಿನ ಹಣ್ಣು ತಂದು, ಸರ್ ನಮ್ಮ ಮರದಲ್ಲಿ ಬಿಟ್ಟಿದ್ದೋ ಸರ್ ನಿಮ್ಗೋಸ್ಕರ ತಂದಿದೆ ಅಂತ. ಈ ಪ್ರೀತಿಗೆ ಯಾರಾದ್ರೂ ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಈ ಜಗತ್ತಲ್ಲಿ ಅವ್ರಿಗೆ ವಯೋನಿವೃತ್ತಿ ಬರ್ಬೋದು, ಡಾಕ್ಟ್ರಿಗೆ ಮತ್ತೆ ಮೇಸ್ಟ್ರಿಗೆ ಯಾವತ್ತೂ ನಿವೃತ್ತಿ ಅನ್ನೋದಿಲ್ಲ ನನ್ನ ಪ್ರಕಾರ. ಡಾಕ್ಟ್ರಿಗೆ ಮತ್ತೆ ಮೇಸ್ಟ್ರಿಗೆ ನಿವೃತ್ತಿನೇ ಇಲ್ಲ. ಡಾಕ್ಟ್ರು ಅವರೇ ಬೆಡ್ ರಿಡನ್ ಆದ್ರೂ ಇನ್ನೊಬ್ಬ ರೋಗಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ರೋಗ ವಾಸಿ ಮಾಡುವಂತ ಚಾತುರ್ಯ, ಆ ಒಂದು ಜ್ಞಾನ ಡಾಕ್ಟ್ರಿಗೆ ಕೊಟ್ಟಿರ್ತಾರೆ. ಹಾಗೆ ಅವರು ಮೇಸ್ಟ್ರು, ಅವ್ರು ಯಾವಾಗ್ಲೂ ಹೆಮ್ಮೆಯಿಂದ ಹೇಳೋರು, ಉಪನಿರ್ದೇಶಕರ ಪೋಸ್ಟ್ ಅವರಿಗೆ ಹಂಗನ್ಸ್ತಿರ್ಲಿಲ್ಲ. ನಾನು ಬೇಸಿಕಲಿ ಮೇಸ್ಟ್ರು ಅನ್ನೋರು, ಬೇಸಿಕಲಿ ಮೇಸ್ಟ್ರು. ಆ ಮೇಸ್ಟ್ರನ್ನ ಅಪ್ಪಿಕೊಂಡು ಮುದ್ದಾಡಿ ಅದನ್ನ ಪ್ರೀತಿಸಿ ಅದರ ಗೌರವವನ್ನ ಇಡೀ ರಾಜ್ಯ ನಮ್ಮ ಉಪನಿರ್ದೇಶಕರನ್ನ ಮಾದರಿಯಾಗಿ ಇಟ್ಕೊಂಡು ಉಪನಿರ್ದೇಶಕರ ಕಾರ್ಯವೈಖರಿಯನ್ನ ಮಾಡೋ ರೀತಿಯಲ್ಲಿ ಅವರು ಇಡೀ ನಮ್ಮ ತುಮಕೂರು ಜಿಲ್ಲೆಯನ್ನ ಪ್ರಜ್ವಲವಾಗಿ ಬೆಳಗಿಸಿದ್ದಾರೆ ಅಂತ ಖಂಡಿತ ತಪ್ಪಾಗ್ಲಾರ್ದು ನಾನು ಇದೆ ಗರ್ವದಿಂದ ಹೇಳ್ತೇನೆ. ಜಿಲ್ಲೆಯಲ್ಲಿ ಸುಮಾರು 84 ಕಾಲೇಜು, ಅನುದಾನಿತ ಕಾಲೇಜುಗಳು, ನೌಕರರು, ಪ್ರಿನ್ಸಿಪಾಲ್ಗಳು ಎಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರ ಹೆಸರನ್ನ ಬಾಯಿ ಬಿಟ್ಟು ಕೂಗಿ ಮಾತಾಡ್ಸ್ತಕ್ಕಂಥ ಡಿಡಿ ಏನಾದ್ರು ಇದ್ರೆ ಈ ಜಿಲ್ಲೆನಲ್ಲಿ ಅದು ಒನ್ ಅಂಡ್ ಓನ್ಲಿ ಒನ್ ಡಾಕ್ಟರ್ ಬಾಲಗುರು. ಮತ್ತೆ ಈ ಜಿಲ್ಲೆಗೆ ಒಂದು ಜಿಡ್ಡುಗಟ್ಟಿರ್ತಕ್ಕಂಥ ಜಿಲ್ಲೆಯನ್ನ ಸಾಣೆ ಹಿಡಿದು ಈ ಜಿಲ್ಲೆಯ ಫಲಿತಾಂಶವನ್ನ ಮತ್ತೆ ಎಲ್ಲರೂ ಕ್ರಿಯಾಶೀಲರಾಗಿರುವಂತೆ ನೋಡ್ಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದ್ರೆ ನಮಗೆ ನಮ್ಮ ಮಕ್ಕಳು ನಮ್ಗೆ ಅನ್ನ ಬಟ್ಟೆ ಕೊಡ್ತಾರೋ ಏನೋ ಗೊತ್ತಿಲ್ಲ, ನಾವು ಓದಿಸಂತ ಮಕ್ಕಳಿಂದ ನಾವು ಜೀವನ ಮಾಡ್ತಿದೀವಿ. ಅವ್ರಿಗೆ ನಾವು ಯಾವತ್ತೂ ಕೂಡ ಮೋಸ ಮಾಡಬಾರ್ದಕ್ಕಂತ ಒಂದು ನೀತಿಯನ್ನ, ನಿಯಮವನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಡಾಕ್ಟರ್ ಬಾಲಗುರು ಸರ್ ಅವರು. ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. Present on the dais. Well, today we are gathered to celebrate a remarkable career and to honor a person whose dedication, leadership and service have left a lasting impact on the field of education. As our respected Deputy Director of Tumkur, Dr. Balagurumurthy retires, we express our heartfelt gratitude for the years of tireless commitment shown towards the growth and development of education. Through wise guidance, sound decision making, and unwavering support, you have inspired countless educators and positively influenced the lives of thousands of students. Your leadership has always marked by integrity, professionalism, and a genuine concern for educational excellence. You have not only fulfilled your responsibility with distinction, but have also served as a mentor and a role model to many of us. Retirement is not the end of a journey. Rather, it's a beginning of a new and exciting chapter. While we will certainly miss your presence, sir, your contribution and legacy will continue to guide and inspire us for years to come. On behalf of the entire teaching faculty members, we extend our sincere thanks for your invaluable service. We wish you good health, happiness, peace, and many fulfilling moments with your family and loved ones. ಸಮಾಜ ಪರಿವರ್ತನೆ ಆಗ್ಬೇಕು ಅಂತ ನಾವೆಲ್ಲ ಬಯಸ್ತೀವಿ, ನಾವ್ಯಾರು ಕೂಡ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ಆದ್ರೆ ನಮ್ಮ ಉಪನಿರ್ದೇಶಕರು ಈ 2 ವರ್ಷಗಳ ಕಾಲ ಅವರು ಈ ಜಿಲ್ಲೆಗೆ ಬಂದು ಹಾಕಿಕೊಂಡಂತ ಎಲ್ಲ ಕಾರ್ಯಗಳು ಬಹಳ ಸುಲಲಿತವಾಗಿ ಮಾಡಿ ಮುಗಿಸಿದ್ದಾರೆ. ಶೈಕ್ಷಣಿಕವಾಗಿ ಕೂಡ ಈ ಜಿಲ್ಲೆ ಸ್ವಲ್ಪ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಒಂದು ನೀರಸವಾದಂತ ಪ್ರದರ್ಶನವನ್ನ ಮಾಡ್ತಾ ಇತ್ತು. ಅದನ್ನ ಒಂದು ಸದೃಢವಾಗಿ ತರಲು ಎಲ್ಲ ರೀತಿಯಾದಂತ ಶ್ರಮವನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೊಂದು 16ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಬಹಳ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. I am Professor Raghavendra. I am a graduate of Tumkur University. 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 I am a graduate of Tumkur
and I retired 6 years ago from Sri Siddhartha First Grade College, and many of my former students have become lecturers in various PU colleges. I'm proud of them. And today I would like to, speak a few words about my friend, philosopher and guide, a hard taskmaster, Dr. Balagurumurthy sir. I have the distinct privilege of standing before you to speak about a man whose very life has been standing for compassion, humility, and unwavering dedication to others. He is none other than the cynosure of today's function, Dr. Balagurumurthy sir. Today we celebrate a selfless man and a hard taskmaster. He has never ever shouted about his personal achievement and individual success. He speaks a very different language, my dear friends. His language is one of action and action. It is found in the quiet sacrifices he has been making without ever expecting a reward or seeking the limelight. He is the first to arrive when someone is in need and the last to leave when the work is done. And this has been very beautifully explained by Professor Sadashivaya sir, who has a very close association with our DD sir. What makes him into a wonder and a miracle is not just the grand gestures, but the daily unseen choices he makes. The living example is I, who am standing before you. He surprisingly calls me one day and tells me that I am going to be honored and felicitated by our Honorable Home Minister and my Annadataru, Dr. G. Parameshwara sir, on the 15th of August in the stadium. What better example do we need to talk about Dr. Balagurumurthy's selfless and unconditional love, friends? He consistently puts the needs, comforts, and happiness of his family and friends, and especially the tribal community, before his own. He listens when you need to be heard. He gives when he has little to spare, and he carries the burdens of others as if they were his own. True selflessness isn't about giving up who you are. It is about expanding your heart to include others. That is precisely what this great and dynamic administrator, Dr. Balagurumurthy sir, does. It is truly amazing, guys. He elevates everyone around him. He teaches us merely by his example that the most valuable thing you can spend in this lifetime is yourself in the service of others. ಅರ್ಥಪೂರ್ಣವಾದಂಥ ದಿನ. ಯಾಕಂದ್ರೆ ನಮ್ಮ ಉಪನಿರ್ದೇಶಕರಾದಂಥ ಡಾಕ್ಟರ್ ಬಾಲಗುರುಮೂರ್ತಿಯವರು ನಿವೃತ್ತಿಯಾಗುವಂತಹ ದಿನ. ಅದ್ರ ಜೊತೆಯಲ್ಲಿ ಅವರ ತಾಯಿಯವರು ಇದಾರಲ್ಲ, ಅದು ಬಹಳ ಮಹತ್ವವಾದಂಥದ್ದು. ಯಾಕಂದ್ರೆ ಇಡೀ ಪ್ರಪಂಚದಲ್ಲೇನೆ ಮಗನ ಸಾಧನೆಗಳನ್ನ ನೋಡಿ ಸಂತೋಷ ಪಡೋದು ಆತ್ಮಪೂರ್ವಕವಾಗಿ ಅಂದ್ರೆ ತಾಯಿ ಒಬ್ರೇನೆ. ಯಾಕಂದ್ರೆ ತಾಯಿ ಯಾವಾಗಲೂ ಸಹ ಮಗನ ಮುಖವನ್ನ ನೋಡಿ ಅವನಲ್ಲಿರುವಂತ ನೋವುಗಳು, ಸಂಕಟಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಶಕ್ತಿ ತಾಯಿಯಲ್ಲಿರುತ್ತೆ. ಇವತ್ತಿಗೂ ಸಹ ಬಾಲಗುರುಮೂರ್ತಿ ಅವರಿಗೆ ಅದೊಂದು ಅವಕಾಶ ಸಿಕ್ಕಿದೆ. ಅಮ್ಮ ಅಂತ ಕರೆಯುವಂತ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಮತ್ತೆ ಅವ್ರ ತಾಯಿ ಅವಿದ್ಯಾವಂತರು ಆದ್ರೂ ಸಹ ಅಂತ ಹೆಸರಿಟ್ಟಿದಾರಲ್ಲ ಅವತ್ತಿಗೆನೆ ಬಾಲಗುರುಮೂರ್ತಿ ಅಂತ. ಎಲ್ಲಾದ್ರೂ ನೋಡಿ ರಾಜಕೀಯ ಕ್ಷೇತ್ರದಲ್ಲಿ, ತುಮಕೂರು ಜಿಲ್ಲೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಹೆಸರುನವ್ರು ಇಲ್ವೇ ಇಲ್ಲ. ಇದರೇನ್ರಿ ರಂಗಪ್ಪ? ಇಲ್ವೇ ಇಲ್ಲ, ನಿಜವಾಗಿಲ್ಲ. ನಮ್ಮ ಮನೆಯವರು ಸಹ ಒಂದ್ಸರಿ ಹೇಳಿದ್ರು, ನೋಡ್ರಿ ಅವತ್ತಿಗೆನೆ ಅವ್ರ ತಾಯಿ ಎಂತ ಹೆಸರಿಟ್ಟಿದ್ದಾರೆ ಅಂತ.
ನಾನು ಕೇಳಿದೆ ಅವ್ರ ತಾಯಿಯವ್ರನ್ನ, ನೀವು ಆ ಹೆಸರಿಡೋದಕ್ಕೆ ಕಾರಣ ಏನು ಅಂತ. ಈಗ ನಮ್ಮ ಮನೆ ದೇವರಪ್ಪ ಅದು ಗುರು ಸ್ವಾಮಿಗಳು, ಅದಕ್ಕೆ ನಾವು ಬಾಲಗುರುಮೂರ್ತಿ ಅಂತ ಹೆಸರಿಟ್ಟಿದ್ದೀವಿ ಅಂತ. ನಾನು ಅನ್ಕೊಂಡೆ ಅವ್ರ ತಾಯಿನ ನೋಡಿ ವಿಭೂತಿ ವೆಂಕಟಮ್ಮನವರು ಅಂತ ಹೇಳಿ. ಯಾಕಂದ್ರೆ ಆಧ್ಯಾತ್ಮ ಅನ್ನಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಕೇವಲ ದಿನಕ್ಕೆ 3 ಸರಿ ಸ್ನಾನ ಮಾಡಿ ಬರೋ ಗಂಧ ಎಲ್ಲ ಮೆತ್ಕೊಂಡು ಹೊಟ್ಟೆ ಜಾರಂಗೆ ಲುಂಗಿ ಉಟ್ಕೊಂಡು ಓಡಾಡಿದ್ರೆ ಅಲ್ಲ. ಭಕ್ತಿ ಅನ್ನಕ್ಕಂಥದ್ದು ಇರ್ಬೇಕು. ಆ ಭಕ್ತಿ ಅವಾಗನೇ ಆಗ್ತಾ ಇರ್ಬೇಕು. ಅಂತವರ ಗರ್ಭದಲ್ಲಿ ಹುಟ್ಟಿರತಕ್ಕಂಥವ್ರು ಏನಾದ್ರೂ ಒಂದು ಸಾಧನೆಗಳನ್ನ ಮಾಡ್ತಾರೆ, ಎಲ್ಲರ ಹತ್ರವನ್ನು ಗುರುತಿಸ್ಕೊಳ್ತಾರೆ. ಅದು ಅವ್ರ ಗರ್ಭದಲ್ಲಿದ್ದಾಗ ಅವ್ರ ತಾಯಿಯವರು ಆಧ್ಯಾತ್ಮ ಶಕ್ತಿ, ದೇವರು, ಗುರು ಭಜನೆ ಇವೆಲ್ಲ ಮಾಡಿದರ ಫಲ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ನಮ್ಮ ಡಾಕ್ಟರ್ ಬಾಲಗುರುಮೂರ್ತಿಯವರ ಜೊತೆ 2 ವರ್ಷಗಳು ಕೆಲಸವನ್ನು ನಿರ್ವಹಿಸಿದ್ದೀವಿ. ನಿಜವಾಗ್ಲೂ ವೃತ್ತಿ ಅಂದ್ಮೇಲೆ ನಿವೃತ್ತಿ ಸಹಜ. ನೋಡಿ, ಅವ್ರನ್ನ ವೇದಿಕೆ ಮೇಲೆ ನಿವೃತ್ತಿ ರಿಟೈರ್ಡ್ ಆಗ್ತಾರ ಅಂತ ಯಾರಾದ್ರೂ ಹೇಳ್ತಾರ? ಇವಾಗ ವೇದಿಕೆ ಮೇಲೆ ಕೂತಿರೋರನ್ನೆಲ್ಲ ನೋಡ್ಕೊಬರ್ರಿ, ಫೇಸ್ಗಳನ್ನ, ಅದೇ ಆಕರ್ಷಣೆ ಎಲ್ಲ. ಅವ್ರನ್ನ ನೋಡಿ ಇನ್ನು ಹೆಂಗೆ ಆಕರ್ಷಣೆ ಅಟ್ರಾಕ್ಟಿವ್ ಆಗಿದ್ದಾರೆ. ನಿಜನ ಸುಳ್ಳ? ನಿಜ ಅಂದ್ರೆ ಚಪ್ಪಾಳೆ ಹೊಡೀರಿ, ಇಲ್ಲಾಂದ್ರೆ ಹೊಡಿಬೇಡ್ರಿ. ಜೊತೆಯಲ್ಲಿ ನನ್ಗೆ ಇನ್ನೊಂದು ಅಂದ್ರೆ, ಇವ್ ಸಾರ್ ಬರಕ್ಕಿಂತ ಮುಂಚೆ ನಾವು ಇನ್ನೊಬ್ರು ಡಿಡಿನ್ ತರಬೇಕು ಅಂತ ಹೇಳಿ ಸುಮಾರು ಮಂತ್ರಿಗಳಿಂದ, ರಾಜಕಾರಣಿಗಳಿಂದ ಲೆಟರ್ ಹಾಕ್ಸಿದ್ವಿ. ಆ ಮನುಷ್ಯ ಇಲ್ಲಿಗೆ ಬರಕ್ಕೆ ದೊಡ್ಡ ಜಿಲ್ಲೆನಪ್ಪ, ಹಂಗೆ ಹಿಂಗೆ ಅಂತ ಹೇಳಿ ಕತೆ ಹೇಳ್ತಿದ್ರು. ನಮ್ ನಾಗರಾಜು ನಮ್ ಕೊಲಿಗೂ ಫೋನ್ ಮಾಡಿದ್ರು. ನಾವು ಮಧ್ಯಾಹ್ನ 3:30-4 ಗಂಟೆಗೆ ಒಂದೊಂದು ಅರ್ಧ ಗಂಟೆ ಸಮಾಧಿ ಸ್ಥಿತಿಗೆ ಹೋಗ್ತಿರ್ತೀವಿ. ಯಾಕೆ ಇವ್ರು 5 ಸರಿ ಫೋನ್ ಮಾಡ್ತಾರೆ ಅಂತ ತೆಗೆದು ನೋಡಿದ್ರೆ, ಬನ್ನಿ ಸಾರ್ ಬಾಲಗುರುಮೂರ್ತಿ ಅಂತ ಉಪನಿರ್ದೇಶಕರು ಬಂದಿದ್ದಾರೆ, ವಿಶ್ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತಪ್ಪ, ಯಾರೋ ಹೊಸಬ್ರು ಬಂದವ್ರೆ ಅಂತ ಹೇಳಿ ನಾವು ಮುಖ ತೊಳ್ಕೊಂಡು ಅಲ್ಲೊಂದು ಬಕೆ ತಗೊಂಡು ನಾವು ಹೋದ್ವಿ 5 ಗಂಟೆಗೆ. ಅವಾಗ ನಮ್ಮ ಸಾಮಾಜಿಕ ಹೋರಾಟಗಾರ ವಡ್ಗೆರೆ ನಾಗರಾಜ್ ಅವ್ರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ. ಅವರು ಜೊತೆಯಲ್ಲಿದ್ರು. ನಾನು ನೋಡಿದಾಗ ನಿಜವಾಗಿನೂ ಅವ್ರಿದ್ದಂತ ಒಂದು ಆಕರ್ಷಣೆ ಮತ್ತೆ ಅವ್ರು ಮಾತಾಡ್ತಿದ್ದಂಥದ್ದು ಎಲ್ಲ ನೋಡಿ ಒಂದೇನೋ ವಿಶಿಷ್ಟತೆ ಇದೆ ಇವ್ರ ಜೊತೆ. ಪರವಾಗಿಲ್ಲ, ಒಳ್ಳೆ ನಾಲೆಡ್ಜ್ ಇದೆ, ಬೌದ್ಧಿಕ ಜ್ಞಾನ ಇದೆ, ಓದಿದ್ದಾರೆ, ತಿಳ್ಕೊಂಡಿದ್ದಾರೆ ಅನ್ನಕ್ಕಂಥ ಅಭಿಪ್ರಾಯ ನನ್ನ ಮನಸ್ಸಿಗೆ ಬಂತು. ನಾನು ಹೋಗಿ ವಿಶ್ ಮಾಡಿದೆ. ಆಕ್ಚುಲಿ ಮಾತಾಡ್ಸಿದ್ರು, ಪರಿಚಯ ಇರೋ ತರ, ಎಲ್ಲಿದ್ದೀರಾ ಹೇಗ್ ನೀವು ಅಂತ. ನಾನು ಯಾವ ಕಾಲೇಜಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಅಲ್ಲೇ ಇದ್ದೀನಿ ಸರ್ ಅಂತ ಹೇಳಿದೆ. ಮತ್ತೆ ನಾಗರಾಜ್ ಅವರು ಪರಿಚಯ ಮಾಡಿಸ್ಕೊಟ್ರು, ನಮ್ಮ ಮಾಲಿಂಗಣ್ಣವರು ನಮ್ಮ ಕ್ಲಾಸ್ಮೇಟ್ಸ್ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಮ್ಗೆ ಅವ್ರಿಗೆ ಒಡನಾಟ ಬೆಳೀತು. ಪ್ರಾರಂಭದಲ್ಲಿ ಇವಾಗ ಮೊದ್ಲೆಲ್ಲ ಮಾತಾಡಿದವರು ಹೇಳಿದ್ರು, ಯಾಕಂದ್ರೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಶಿಸ್ತುಬದ್ಧ ಆಡಳಿತಗಾರರು ಮತ್ತೆ ನಿರ್ಭಯತೆಯ ಅಧಿಕಾರಿ. ಹೂಗುಚ್ಚ ಕೊಟ್ಟು ವೆಲ್ಕಮ್ ಮಾಡ್ಕೊಂಡಾಗ ಅವರು ಹಿಂಗೆ ಬಾಸ್ ತಪ್ಕೊಂಡು ತುಂಬಾ ಪ್ರೀತಿಯಿಂದ ಮಾತಾಡಿಸಿ, ಇನ್ ಏನಪ್ಪಾ ನಿನ್ ಹೆಸರೇನು, ಎಲ್ಲಿಂದ ಬಂದು ಏನಂತೇಳಿ ಅವತ್ತೆಲ್ಲ ಕೇಳಿದ್ರು. ಏನಪ್ಪಾ ಇಷ್ಟೊಂದು ಹತ್ರ ಆಗ್ಬಿಟ್ರಿ, ನಮ್ಮನ್ನೆಲ್ಲ ಕೇಳಿದ್ರಿ, ನಿಮ್ ಡಿಡಿ ಯಾವಾಗ ಪರಿಚಯ ಇದ್ರ, ಇಷ್ಟೊಂದು ಹತ್ರ ಆಗ್ಬಿಟ್ರಲ್ಲ ಫಸ್ಟ್ ದಿವಸಕ್ಕೆ, ನಿನಗೆ ಇಷ್ಟೊಂದು ಆತ್ಮೀಯತೆಯಿಂದ ಮಾತಾಡ್ತಾರಂತೇಳಿ. ಅವತ್ತಿಂದಲ್ವಾ ನಮಗೆ ಅವ್ರ ಬಗ್ಗೆ ತುಂಬಾ ಆತ್ಮೀಯತೆ ಬೆಳೀತು. ನಾನು ಯಾವಾಗಲೂ ಅವ್ರನ್ನ ಮನೆಗೆ ನೋಡಿದ್ರನ್ನುವ ಮನೆಗೂ ಯಾವತ್ತು CNN ಚಾನಲ್ ನೋಡೋರು, ಸ್ಪೋರ್ಟ್ಸ್ ಚಾನಲ್ ನೋಡೋರು, ಇಲ್ಲಾಂದ್ರೆ ಏನಾದ್ರು ಬರೀತಿರೋರು, ಆಮೇಲೆ ಓದ್ತಿರೋರು. ನಾವ್ ಮನೆಗೆ ಓಡೋರು ಬರೀ ಮೊಬೈಲ್ ನೋಡ್ತೀವಿ, ಇಲ್ಲ ಟಿವಿ ನೋಡ್ತೀವಿ, ಇವಿ ನೋಡ್ತೀವಿ. ಇವ್ರು ಯಾವ ಆಮೇಲೆ ಅವ್ರ ಹತ್ರ ಮಾತಾಡಕ್ ಕುತ್ಕೊಂಡ್ರೆ ಸಾಕು, ಏನಾದ್ರು ಹೊಸ 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 ವಿಚಾರಗಳು ಬರ್ತಾರೆ ಇರ್ತವೆ, ಏನಾದ್ರು ಕಲಿತಲೇ ಇರ್ತಾರೆ. ಇನ್ನೊಂದ್ಸಲ ಕೇಳೋದು ನನಗೆ ಏನಂತಪ್ಪ ಅಂದ್ರೆ, ಪರಮೇಶ್ ಈ ಬುಕ್ ಓದಿಯಾ, ಆ ಬುಕ್ ಓದಿಯಾ, ಈ ಬುಕ್, ನನಗೆ ತಲೆ ಕೆರ್ಕೊಂಡಂಗ ಅದು. ನಾನು ಆ ಬುಕ್ ಓದಿಲ್ಲ, ಈ ಬುಕ್ ಓದಿಲ್ಲ. ಆಮೇಲೆ ನಮ್ ಸಬ್ಜೆಕ್ಟ್ ಬಗ್ಗೆ ತೆಗೆಂತ ಅಂದ್ರೆ, ನೋಡಪ್ಪ ನೀನು ವೇಬರ್ ಓದ್ಕೊಂಡಿಯಾ, ಆಗಸ್ಟ್ ಕಂಪ್ನಿ ಓದ್ಕೊಂಡಿಯಾ, ಅಥವಾ ನೀವು ಕೃಷ್ಣ ಇವ್ರನ್ನ ಶ್ರೀನಿವಾಸ ಓದ್ಕೊಂಡ್ರಿ, ಇವ್ರು ಯೋಗೇಂದ್ರ ಸಿಂಗ್ ನೋಡ್ಕೊಂಡ್ರಿ, ಈ ತರ ಸಾಕಷ್ಟು ಎಳಿತಾ ಹೋಗೋರು. ಆಮೇಲೆ ಕೆಲವು ಅವ್ರ ಹತ್ರ ಮಾತಾಡ್ಕೊಂತ ಕುತ್ಕೊಂಡಾಗ ಹೊಸ ಹೊಸ ವಿಚಾರಗಳು, ರಾಜಕೀಯ ವಿಚಾರಗಳನ್ನ ತೆಗೆದುಕೊಡ್ರಿ, ಈ ಸಾಹಿತ್ಯಿಕ ವಿಚಾರಗಳನ್ನ ತೆಗೆದುಕೊಂಡ್ರಿ, ಅದಕ್ಕೆ ನೀವು ಜಾನಪದ ತೆಗೆದುಕೊಡ್ರಿ, ನೀವು ಸಂಘಟನೆಗಳಲ್ಲಿ ಇವತ್ತು ನಮಗೆ ಅವ್ರಿಗೆ ಗೊತ್ತಿದ್ದಷ್ಟು ನಮಗೆ 5% ಸಂಘಟನೆಗಳ ವಿಚಾರ ಗೊತ್ತಿಲ್ಲ. ನೀವು ಯಾವ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಇಂದಿದ್ದ ಸಂಘಟನೆಗಾರರು, ಇಂದಿದ್ದ ಲೀಡರ್ಗಳು ಹಿಂಗೆ ಇದಾರೆ ಅಂತ ಹೇಳ್ತಾರೆ. ಅಷ್ಟೊಂದು ನೀವು ಯಾವ ರಂಗಕ್ಕಾರ ಹೋಗಿ ಒಂಥರ ಆಡುಮುಟ್ಟದ ಸೊಪ್ಪಿಲ್ಲ. ಶ್ರೀಧರ್ ನಮ್ಮ ಸರ್ ಅವರು ಕನ್ನಡಿಸದೆ ಓದದೇ ಇರ್ತಕ್ಕಂಥ ಕ್ಷೇತ್ರ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅವರು ಇವತ್ತು ನಾವು ಸೋಷಿಯಲಿಸ್ಟ್ ತಾಂಡ್ರು ನಮ್ಗೆ ತುಂಬಾ ಅದ್ಭುತವಾಗಿ ಪಾಠ ಮಾಡ್ತಾರೆ, ಪೊಲಿಟಿಕಲ್ ಸೈನ್ಸ್ ತಾಂಡ್ರು ಮಾಡ್ತಾರೆ, ಯಾವ ಸಬ್ಜೆಕ್ಟ್ ಇವನ್ ಸೈನ್ಸ್ ತಗೊಂಡ್ರು ಅದ್ರ ಬಗ್ಗೆ ಅದ್ಭುತವಾಗಿ
ಮಾತಾಡ್ತಾರೆ. ಆಮೇಲೆ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ತಲೆ ಕೆರ್ಕೊಳ್ತಿರ್ತೀವಿ, ಏನಪ್ಪಾ ಇನ್ನು 3 ದಿವಸ ಐತೆ, ಇವ್ರು ಏನಪ್ಪಾ ಇನ್ನು 3 ದಿವಸ ಇದ್ರೇನೋ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲರನ್ನ ಕರೆದು ಸಂಘಟಿಸಿ ಹಿಂಗೆ ಆಗ್ಬೇಕು ಅದರ ವಿಚಾರದಲ್ಲಿ ಅವರು ಯಾವತ್ತೂ ರಾಜಿ ಆಗರೇ ಇಲ್ಲ. ನಾವೆಲ್ಲರೂ ಎಷ್ಟು ಪುಣ್ಯವಂತರು ಅನ್ನೋದಕ್ಕೆ ನಮ್ಮ ಈ ಒಂದು ದಿನ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಇವತ್ತು ಮಳೆ ಬರ್ತಾ ಇದೆ ಆಚೆ, ನಿಮ್ಮ ಮನಸ್ಸಿನಲ್ಲಿ ಇರಲಿ, ಈಗ ಎದ್ದೋದ್ರೂ ಆಚೆ ಹೋಗೋಕ್ಕಾಗಲ್ಲ. ಹಾಗಾಗಿ ನೀವಿನ್ನೂ 1 ಗಂಟೆ ನಮ್ಮ ಜೊತೆಯಲ್ಲಿ ನಮ್ಮ ಇನ್ನೂ ಉಪನಿರ್ದೇಶಕರ 1-2 ಮಾತು ಕೇಳಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೇವೆ. ನಮ್ಮ ಜಿಲ್ಲೆಗೆ ಆಗಮಿಸಿದ ತಕ್ಷಣ ನಾವೆಲ್ಲ ಉಪನಿರ್ದೇಶಕರ ಒಂದು ಖಡಕ್ ಏನು ಒಂದು ಆದೇಶಗಳಿದ್ವು ಅವೆಲ್ಲ ಪಾಲಿಸೋದಕ್ಕೆ ನಮಗೆಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಾ ಇತ್ತು. ಆಮೇಲೆ ನಾವೆಲ್ಲ ಹೊಂದ್ಕೊಂಡ್ಬಿಟ್ವಿ. ನಮ್ಮ ತುಮಕೂರು ಜಿಲ್ಲೆನಲ್ಲಿ ನಮ್ಮಲ್ಲಿ ಅನೇಕ ಅಂತ ಒಂದು ಒಳ್ಳೊಳ್ಳೆ ಟಾಸ್ಕ್ಗಳನ್ನು ನಮ್ಮ ಸ್ಪೋರ್ಟ್ಸ್ ಇವೆಂಟಲ್ಲಿ ನಾವು ಕೊಟ್ಟರು. ಅದರಲ್ಲಿಯೂ ಸಹ ತುಮಕೂರು ಜಿಲ್ಲೆಯ ಆಳ ವಿಸ್ತಾರ ಎಲ್ಲ ಮೊದಲೇ ಗೊತ್ತಿತ್ತು ಅಂತ ನನ್ನ ಭಾವನೆ. ಒಂದು ಇವು ಡಿ ಆಗಿ ಇಲ್ಲಿ ತುಮಕೂರಿಗೆ ಬಂದ ತಕ್ಷಣವೇ ನಮಗೆ ಒಂದು ನಮ್ಮ ರಾಜ್ಯ ಮಟ್ಟದ ಒಂದು ಅಥ್ಲೆಟಿಕ್ಸ್ ಕ್ರೀಡಾಕೂಟ ಕೊಟ್ಟರು. ಸುಮಾರು 4,000 ಜನ ವಿದ್ಯಾರ್ಥಿಗಳು ನಮ್ಮ ತುಮಕೂರಿನಲ್ಲೇ 4 ದಿವಸ ಇದ್ದರು. ಅವ್ರಿಗೆಲ್ಲ ಉಪಚಾರ, ಊಟ, ಅವ್ರಿಗೆಲ್ಲ ವಸತಿ ಸೌಲಭ್ಯ ಅದೆಲ್ಲ ಕೊಡೋದು ಅಂತಂದರೆ ಒಂಥರ ಮೇಜರ್ ಒಂದು ಟಾಸ್ಕ್ ಆಗಿತ್ತು. ಅದಕ್ಕೆ ಇಲ್ಲಿ ಇದ್ದಾರೆ ಭಾಳ ಜನ, ನಮ್ಮ ಸುಬ್ರಾವ್ ಸರ್ ಇದ್ದಾರೆ, ನಮ್ಮ ಸಿದ್ದೇಶ್ವರ್ ಸರ್ ಇದ್ದಾರೆ, ಉಮಾಕಾಂತ್ ಇದ್ದಾರೆ, ನಮ್ಮ ಎಲ್ಲ ಒಳ್ಳೊಳ್ಳೆ ಸಂಸ್ಥೆಯವರೆಲ್ಲ ಸೇರಿ ನಮ್ಮ ಆದೇಶ ಮಾಡಿದ್ರೆ ಸಾಕು. ನಮ್ಮ ಉಪನಿರ್ದೇಶಕರು ಅವರೆಲ್ಲ ರಾತ್ರಿ ಹಗಲು ದುಡಿದು ಎಲ್ಲ ಪ್ರಾಂಶುಪಾಲರು, ಎಲ್ಲ ಉಪನ್ಯಾಸಕರು ಆ ಒಂದು ಕ್ರೀಡೆಯನ್ನ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ವಿ. ಅದು ಇಡೀ ಜಿಲ್ಲೆಗೆ ನಮ್ಮ ಉಪನಿರ್ದೇಶಕರೇ ಒಂದು ಗೌರವವಾಗಿ ಅದು ಮೂಡಿ ಬಂತು. ಇಡೀ ರಾಜ್ಯ ಮಟ್ಟದ ಒಂದು ಕ್ರೀಡೆಗಳನ್ನ ಯಾವುದೇ ಕೊಟ್ಟರು ತುಮಕೂರಿನಲ್ಲಿ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಆ ದಿನದಿಂದ ಬಂತು. ಹಾಗೆ ಇನ್ನೊಂದು ನನಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಈ ನಮ್ಮ ಈ ಹೊಸ ಆಫೀಸು, ಒಂದು ಹಳೆ ಆಫೀಸಿಂದ ಮತ್ತೆ ಈ ಆಫೀಸಿಗೆ ಕಚೇರಿಗೆ ಸ್ಥಳಾಂತರಗೊಂಡಾಗ ಈ ಬೀಗ ತೆಗಿಯಕ್ಕೆ ಬಿಟ್ಟಿರಲಿಲ್ಲ ನಮಗೆ. ಈ ಒಂದು ಗ್ರಂಥಾಲಯದ ಈ ಒಂದು ಸಿಬ್ಬಂದಿ ನಮಗೆ ಆ ಬೀಗನೇ ತೆಗ್ದಿರ್ಲಿಲ್ಲ. ಈ ಸಾಹೇಬರು ಬಂದ ತಕ್ಷಣ ಯಾರ್ರಿ ಅವರು ಕರೀರಿ ಅಂತ ಹೇಳಿ ಹಂಗಂದ ತಕ್ಷಣನೇ ಅವ್ನು ಬೀಗ ತೆಗ್ದ. ಅದ್ರಲ್ಲಿ ನೋಡಿದ್ರೆ 3 ಲಾರಿ ನಮ್ಮ ಬುಕ್ಸ್ ಇದ್ವು, ಅವನ್ನೆಲ್ಲ ಎಂಪ್ರೆಸ್ ಕಾಲೇಜಿಗೆ ಶಿಫ್ಟ್ ಮಾಡಿ ಇಲ್ಲಿ ಒಂದು ಸುಂದರವಾದಂತಹ ಕಚೇರಿಗೆ ಬುನಾದಿಯನ್ನ ಹಾಕೊಟ್ಟಿದ್ದೆ ನಮ್ಮ ಬಾಲಗುರುಮೂರ್ತಿ ಸರ್ ಅವರು. ನನಗಂತೂ ಬಹಳ ಸಂತೋಷ ಆಗ್ತದೆ. ಈ ಒಂಥರ ಜಾಗದಲ್ಲಿ ನಮ್ಮೆಲ್ಲ ಪ್ರಾಂಶುಪಾಲರು ನಾವೆಲ್ಲ ಇರೋದೇ ಒಂದು ಪುಣ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಉಪನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರ ಬೀಳ್ಕೊಡುಗೆಯ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಬಾಲಗುರುಮೂರ್ತಿ ಸರ್ ಅವರೇ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಅವರ ಕುಟುಂಬ ವರ್ಗದವರೇ, ಅವರ ತಮ್ಮಂದಿರು ಕೂಡ ಬಂದಿದ್ದಾರೆ, ಅವರು ಕೂಡ ಅಲ್ಲಿ ಮುಂಭಾಗದಲ್ಲಿ ಕೂತಿದ್ದಾರೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅನುದಾನ ರಹಿತ ಸರ್ಕಾರಿ ಮತ್ತು ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರೇ, ಉಪನ್ಯಾಸಕರೇ ಹಾಗೂ ಎಲ್ಲ ಬೋಧಕೇತರ ವರ್ಗದವರೇ, ನಾನು ಪ್ರಾರಂಭದಲ್ಲಿ ನನ್ಗೊಂದು ಫೋನ್ ಬರುತ್ತೆ. ಸರ್ ಬರೋದಕ್ಕಿಂತ ಮುಂಚೆ ಅದು ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಕೋಟೆ ಕುಮಾರ್ ಸರ್ ಅವರು, ನಾಗಣ್ಣ ನನ್ನ ಆತ್ಮೀಯ ಸ್ನೇಹಿತರೊಬ್ರು ಉಪನಿರ್ದೇಶಕರಾಗಿ ಇಲ್ಲಿಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ, ನೀನು ಹೋಗಿ ಅಟೆಂಡ್ ಮಾಡು. ನಾನು ಇವರು ನಮ್ಮ ಗಂಗಾಧರ್ ಸರ್ ಅವರು ಇನ್ನೊಂದು 2-3 ತಿಂಗಳಿತ್ತು ಅನ್ಸುತ್ತೆ ರಿಟೈರ್ಡ್ ಆಗಕ್ಕೆ. ಅವ್ರು ಇದಾರಲ್ಲ ಈಗಾಗಲೇ ಬರ್ತಾ ಇದ್ದಾರೆ ಅಂತ ನಮ್ಮ ಕುಮಾರಣ್ಣ ಹೇಳಿರಲ್ಲ, ನಾನು ಇಮಿಡಿಯೇಟ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದೆ. ನಾನು ಒಂದು ಬಗೆ ಇಟ್ಕೊಂಡು ಹೋದೆ. ಸರ್ ಅವಾಗ ಅಷ್ಟೊತ್ತಿಗೆ ಎಲ್ಲ ನಮ್ಮ ಬೇರೆ ಪ್ರಾಂಶುಪಾಲರ ಜೊತೆ ಬಂದು ನಾನು ಒಂದು ಹೂಗುಚ್ಚ ಕೊಟ್ಟು ನಾನು ಹಿಂಗೆ ಕೋಟೆ ಕುಮಾರ್ ಅವರ ಸ್ನೇಹಿತ ಸರ್ ಅಂತಂದ್ರೆ ಅವ್ರು ಬಹಳ ಖುಷಿ ಪಟ್ರು. ಕೋಟೆ ಕುಮಾರ್ ಸರ್ ಅವರು ಮತ್ತು ಅವರ ನಡುವೆ ಒಂದು ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. PUC ಓದ್ತಾ ಇರ್ಬೇಕಾದ್ರೆ ಸರ್ ಒಂದ್ಸಾರಿ ಹೇಳಿರಿ ಹಿಂಗೆ ಕೋಟೆ ಕುಮಾರ್ ಸರ್ ಬಗ್ಗೆ.
ಆ ಕಡೆ ಸದಾಶಿವ ನಗರದಿಂದ ನಡ್ಕೊಂಡು ನಾನು ಆ ಕಡೆ ಹನುಮಂತಪುರದಲ್ಲಿ ಅಲ್ಲೇ ಒಂದು ಹಾಸ್ಟೆಲ್ ಇತ್ತು, ಅಲ್ಲೆಲ್ಲ ಓಡಾಡ್ಕೊಂಡು ಈ ಬೀದಿನಲ್ಲೆಲ್ಲ ಎಷ್ಟೊಂದು ಖುಷಿಯಾಗಿ ಇದ್ವಿ ಅವತ್ತೆಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಅವರ ಮನದಾಳದ ಮಾತುಗಳನ್ನ ಹೇಳಿದ್ರು. ನಾನು ಇಲ್ಲೇ ಓದಿದ್ದು, ಹಂಗಾಗಿ ನನಗೆ ಇಲ್ಲಿ ತುಮಕೂರಿಗೆ ಬರೋಕ್ಕೆ ಬಹಳ ಇಷ್ಟ ಅಂದಾಗ ನನಗೆ ಬಹಳನೇ ಖುಷಿ ಆಯ್ತು. ಮತ್ತೆ ಎಲ್ಲ ಒಂದು ಪ್ರಾಂಶುಪಾಲರ ಎಲ್ಲ ಒಂದು ಮೀಟಿಂಗ್ ಅನ್ನ ಕರೆದ್ರು ಅಲ್ಲಿ ಬಾಯ್ಸ್ ಕಾಲೇಜಲ್ಲಿ. ಎಲ್ಲರೂ ಹೋದ್ವಿ, ಕೂತ್ಕೊಂಡ್ವಿ. ಆಗ್ತಾನೆ ಪ್ರಾಂಶುಪಾಲರ ಸಂಘದ ರಿನ್ಯೂವಲ್ ಸಂದರ್ಭ. ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಎಲ್ಲವೂ ಕೂಡ ನಮ್ ಏಡೆಡ್ ಹನ್ನೆರಡು ನಾವೆಲ್ಲ ಗೌರ್ಮೆಂಟ್ ಅವರು ನಮ್ಗೆ ಪ್ರಭಾಕರ್ ರೆಡ್ಡಿ ಸರ್ ಅವರು ಮತ್ತೆ ನಮ್ ಜಿ ಕೆ ಅವ್ರನ್ನ ಕೆಳಗಡೆ ಕೂತ್ಕೊಳ್ರಿ ಅಂದ್ರು. ನನಗೊಂಥರ ಯಾಕೆ ಸರ್ ಒಬ್ಬರೇ ಕೂತ್ಕೋಬೇಕಲ್ಲ ಅಂದ್ರು. ನಾನು ಫೇಸ್ ಟು ಫೇಸ್ ನೋಡ್ಬೇಕು, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತಂದ್ರು. ಓಹ್ ಏನಪ್ಪ ಇವರು ಸರ್ ಇನ್ನು ಈಗಲೇ ಈಗ ಬತ್ತಲೇ ನಮ್ಮನ್ನೆಲ್ಲ ಒಂದು ಇದು ಮಾಡ್ತಾ ಇದ್ದಾರೆ ಅಂತ. ಅವರ ಅವತ್ತಿನ ಇದು ನನ್ಗೆ ಹೆಂಗೆ ಆಯ್ತು ಅಂದ್ರೆ, ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಲೆಕ್ಚರರ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಫಸ್ಟ್ ಆ ಕ್ಲಾಸ್ ರೂಮ್ನ ನಮ್ಮ ಇಟ್ಟಿದ್ ತಗೊಂಡು ಸರ್ ಬಹಳ ಚಾಣಾಕ್ಷರು, ಬಹಳ ಬುದ್ಧಿವಂತರು, 2-3 ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ವೆಲ್ ನಾಲೆಡ್ಜ್. ಒಂದು ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ, ಸೋಷಿಯಾಲಜಿ ಆಗಲಿ. ನಾನು ಯಾವಲ್ಲ ಆಫೀಸ್ ಹತ್ರ ಬಂದಾಗ ನಮ್ಮ ಇಂಗ್ಲಿಷ್ನವರು, ಕನ್ನಡದವರು, ಸೋಷಿಯಾಲಜಿ ಅವರು ಅವ್ರ ಹತ್ರ ಕೂತ ಮಾತಾಡಕ್ಕೆ ಭಯ ಪಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವ್ರಿಗಿರ್ತಕ್ಕಂಥ ಆಳವಾದ ಜ್ಞಾನ ಇದೆಯಲ್ಲ, ಅದು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಏನೋ, ಅವ್ರಿಗೆ ಒಂಥರ ಇನ್ಫೀರಿಯಾರಿಟಿ. ನನ್ಗೆ ಬಹಳ ಅನ್ನಿಸ್ತು. ಹೆಂಗೆ ನಾವು ಕ್ಲಾಸನ್ನ ನಮ್ಮ ಕಂಟ್ರೋಲಿಗೆ ತಗೊಂಡು ನಾವು ಪಾಠ ಮಾಡ್ತೀವಿ ಎಲ್ಲ ಹುಡುಗರನ್ನ ಹಿಡಿತದಲ್ಲಿ ಇಟ್ಕೊಂಡು ಅಂತಂದ್ರೆ, ನಮ್ಮ ಇಡೀ ತುಮಕೂರು ಜಿಲ್ಲೆಯ ನಾವೆಲ್ಲ ಉಪನ್ಯಾಸಕರು ಅಂದ್ರೆ ಸರ್ ಅವತ್ತು ಆ ಥರ ಒಂದು ಕ್ಲಾಸ್ ತಗೊಂಡಂಗಿತ್ತು. ಬಹಳ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದ್ರೆ ಒಂದು ಸ್ವಲ್ಪ ನಾವು ಕೂಡ ಜಡ್ಡುಗೊಟ್ಟೋಗಿದ್ವಿ, ತುಕ್ಕಿಡ್ದಿತ್ತು ನಮ್ಮ ಶಿಕ್ಷಣ ಇಲಾಖೆ. ಎಲ್ಲರೂ ಬಹಳ ಬುದ್ಧಿವಂತರೆ, ಎಲ್ಲ 2-3 ಡಿಗ್ರಿ ತಗೊಂಡಿದ್ದಾರೆ. ಆದ್ರೆ ಒಂದು 0.5% ಏನಂದ್ರೆ ಸರಿ ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ, ಎಲ್ಲೋ ಇದನ್ ಮಾಡ್ತಾ ಇದ್ರು. ಏನು ಹೆಂಗೆ ಎಷ್ಟು ಅವರು ನಮ್ಮ ನಾಡಿ ಮಿಡಿಯತ್ತವನ್ನ ಬಹುಶಃ ಮುಂಚೆಲ್ಲ ಏನೋ ತಿಳ್ಕೊಂಡಿದ್ರು, ಯಾಕಂದ್ರೆ ಇಲ್ಲೇ ಓದಿದ್ರು ಅನ್ಸುತ್ತೆ. ನಮ್ಮ ತುಮಕೂರು ಮಣ್ಣಿನ ಗುಣನೂ ಕೂಡ ಗೊತ್ತಿರುತ್ತೆ ಅನ್ಸುತ್ತೆ. ನಾಡಿ ಮಿಡಿತ ತಿಳ್ಕೊಂಡಂಗೆ ಯಾರಿಗೆ ಏನೇನು ಚಾರ್ಜ್ ಮಾಡ್ಬೇಕು ಚಾರ್ಜ್ ಮಾಡ್ತಲೇನೆ ಒಂದು ತುಂಬಾ ಒಳ್ಳೆ ರೂಪವನ್ನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಟ್ಟು. ಅವ್ರು ಸರಿ ಎಷ್ಟು ಸರಳ ಅಂತಂದ್ರೆ, ಅವ್ರು ಯಾವಾಗ್ಲೂ ಇಲ್ಲಿಂದ ಮಾತಾಡ್ತಾರೆ, ಇಲ್ಲಿಂದ ಮಾತಾಡೋದೇ ಇಲ್ಲ. ಯಾವಾಗ್ಲೂ ಕೂಡ ಅಷ್ಟೇನಾ, ನಾವು ನಮ್ಮ ಉಸಿರಿರೋ ತನಕ ಅಂತ ಹೇಳ್ತೀನಿ ನಮ್ ಡಿ ಅವ್ರನ್ನ ನೆನೆಸ್ಕೋಬೇಕು. ಯಾಕಂದ್ರೆ ಆ ತರದ ಜೀವನದ ಮೌಲ್ಯಗಳನ್ನ ಹೇಳ್ಕೊಡ್ತಾರಲ್ಲ, ಅವ್ರು ಬರೀ ಡಿನೇ ಅಲ್ಲ, ಅವ್ರಿಗೊಂಥರ ನಮ್ಗೊಂಥರ ತಂದೆ ತರ ಇರ್ತಾರೆ, ಅಣ್ಣನ ತರ ಇರ್ತಾರೆ, ಒಂಥರ ಮಾರ್ಗದರ್ಶಕರು. ನಾವೇನ ತಪ್ಪು ಮಾಡ್ತಾ ಇದ್ರೆ ಬಹಳ ಇದನ್ ಮಾಡೋರು. ನಮ್ಗೆ ಲಿಂಗರಾಜು ಸರ್ ಅಂತ ಒಬ್ರು ಡಿ ಇದ್ರು. ಅವ್ರು ಯಾವಾಗಲೂ ಹೋದ್ರೆ, ನಾಗರಾಜ ನೀವು ನಿಮ್ಗೆ ಮಾತ್ರ ಎದುರ್ಕೊಂಡು ಬೇರೆ ಎದುರ್ಕೋಬೇಡಿ, ನಮ್ ಕರ್ತವ್ಯ ಇದೆಯಲ್ಲ ನೀವು ಕರೆಕ್ಟಾಗಿ ನಿಷ್ಠೆ ಮಾಡಿ, ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ ಅವರು ನೋಡಿ, ಮಾಲಿಂಗೇಶ್ ಅವರು ಜೋಕ್ಸ್ ಆಗಿ ಹೇಳಿರೋ ಮತ್ತೇನು ಹೇಳಿರೋ ಗೊತ್ತಿಲ್ಲ, ತುಂಬಾನೇ ಆಕ್ಟಿವ್ ಪರ್ಸನ್. ನಾನು ಒಂದೇ ಸರಿ ಇವ್ರಿಗೆ ಏನು ಆಯಾಸನೇ ಆಗಲ್ವಾ, ಇವ್ ಮನುಷ್ಯನೇ ಈ ತರನ ಎಷ್ಟು ಆಕ್ಟಿವ್ ಅಂತಂದ್ರೆ, ಎಷ್ಟು 2-3 ಝೂಮ್ ಮೀಟಿಂಗು, ಮತ್ತೊಂದು ಅದು ಇದು, ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನ ಮಾಡ್ತಾರೆ. ಮತ್ತೆ ಮಾಲಿಂಗೇಶ್ ಅಂತವ್ರು ಸರ್ ಜೊತೆ ಹೋದ್ರೆ ಬಹಳ ಕಷ್ಟನೇ. ಯಾಕಂದ್ರೆ ಸರ್ ಬೆಳಗ್ಗೆ ಒಂದ್ಸಾರಿ ಬೆಳಗ್ಗೆ ಹೋಗಿ ಬೆಳಗ್ಗೆ 5 ಗಂಟೆಗೆ ಅವ್ರು ಈ ಇಳಿ ವಯಸ್ಸಿನಲ್ಲೂ ಕೂಡ, ನಮ್ದು AI ಮೀಟಿಂಗ್ ಆಯ್ತಲ್ಲ, ಬಂದ ದಿವಸದಿಂದ ಏನ್ ಕಡಕ್ ವಾಯ್ಸ್ ಇತ್ತು, ನೆನ್ನೆನೂ ಕೂಡ ಅದೇ ವಾಯ್ಸ್ ಇತ್ತು. ಡೈನಾಮಿಕ್. ಒಬ್ಬ ಅಧಿಕಾರಿ ಯಾವ ಟೈಮಲ್ಲಿ ತನ್ನ ಕೆಳಗಿನ ಅಧಿಕಾರಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಅವರಲ್ಲಿ ಧೈರ್ಯ ತುಂಬ್ತಾರೆ, ಗೊತ್ತಾಯ್ತಾ? ಅದು ಕೊನೆಯವರೆಗೂ ಕೂಡ ನಮ್ಮನ್ನು ಕೂಡ ಅದೇ ರೀತಿ ಬೆಳಗ್ಗೆ ಮಾಡುತ್ತೆ. ಒಂದು ನನ್ಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು, ಬಹಳ ಧೈರ್ಯ ಮನುಷ್ಯನ್ಗೆ, ಏನೇ ಮಾತಾಡ್ಲಿ ಯಾರಿಗೂ ಎದುರ್ಕೊಳ್ಳೋದಿಲ್ಲ. ಸೊ ನಾನು ಸಾಕಷ್ಟು ಮೀಟಿಂಗ್ಗಳಿಗೆ ಅವ್ರ ಜೊತೆಗೆ ಹೋಗಿದ್ದೀನಿ. ನಾನು ಮಾಲಿಂಗೇಶ್ ಹೇಳ್ತಿದ್ದ ಡಿ.ಸಿ ಪಕ್ಕ ಕೂತ್ಕೊಳ್ಳಕ್ಕೆ ಎದುರ್ಕೊಂತಾರೆ ಅಂತ. ಹಿಂದೆ ನಾವು ನೋಡಿದ್ವಿ ನಮ್ಮ ಡಿಗಳನ್ನ, ಯಾರು ಡಿ.ಸಿ ಹತ್ರ ಹೋಗ್ತಾನೆ ಇರ್ಲಿಲ್ಲ, ಎಲ್ಲೋ ಮೂಲೆನಲ್ಲಿ ಕೂತ್ಬಿಟ್ಟು ಅವರು ಏನೋ ಹೇಳಿದ್ದನ್ನ ಕೇಳ್ಕೊಂಡು ಬರ್ಕೊಂಡು ಬಂದ್ಬಿಟ್ಟು, ಅಥವಾ ಅವ್ರ ಬದಲಿಗೆ ಯಾರೋ ಕಳ್ಸ್ಬಿಟ್ಟು ನಮ್ಮ ಉಮಾ ಮೇಡಮ್ ಅವ್ರಿಗೆ ಅವ್ರು ಕೆಲವ್ರು ಹೋಗ್ತಿದ್ರು.
ಏನೋ ಬರ್ಕೊಂಡ್ ಬಂದು ವರದಿ ಒಪ್ಪಿಸ್ತಿದ್ರು ಅಲ್ಲಿ ಮುಗೀತು ಅಂತ. ಇವ್ರು ಬಿಡ್ತಿರ್ಲಿಲ್ಲ. ಸೊ ಮುಂದೆನೆ ಕೂತ್ಕೋಬೇಕು, ಅವ್ರು ಮಾತಾಡದೇ ಇದ್ರು ಅವ್ರು ಮಾತಾಡಿಸ್ತಾ ಇದ್ರು. ಸೊ ಅಂತ ಧೈರ್ಯವಂತರು. ನಾನು DC ಮೇಡಮ್ ಹತ್ರ ಸಾಕಷ್ಟು ಸಲ ಫೋನ್ ಮಾಡಿ ಏನೇ ಸಣ್ಣ ಪ್ರಾಬ್ಲಮ್ ಇದ್ರು ಡಿಸ್ಕಸ್ ಮಾಡ್ಕೋಬೋದಿಲ್ಲೇನೆ, ಆದ್ರೂ ಅವ್ರಿಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತಕ್ಕಂಥವ್ರು. ಕೆಲವು ದಿವಸಗಳಿಂದ ನಾನು ನೋಡಿರ್ತಕ್ಕಂಥದ್ದು, ಯಾರೋ ಮಾತಾಡ್ತಾ ಮಾನ್ಯ ಇಂದಿನ ಶಿಕ್ಷಣ ಸಚಿವರು ಗೊತ್ತಾ ರೆಡ್ಡಿ ನಿನ್ಗೆ ಅಂದ್ರು. ಸ್ವಲ್ಪ ಕೇಳಿದ್ವಿ ಹೆಸರು ಅಂದ್ರೆ ಟಕ್ಕಂತ ಫೋನ್ ಮಾಡ್ಬಿಟ್ರು. ಮಾತಾಡ್ಬಿಟ್ಟು ಏನಣ್ಣ ಹೆಂಗಿದ್ಯಾ ಅಂತಂದ್ರೆ, ಏನ್ ಬಾಲು ಹೆಂಗಿದ್ಯಪ್ಪ ಎಲ್ಲಿದ್ಯಪ್ಪ ಅಂತ. ಅಂದ್ರೆ ಎಷ್ಟು ಜನರ ವಿಶ್ವಾಸ ಇದೆ ಅಂತಕ್ಕಂಥದ್ದು ಅವ್ರಿಗೊಬ್ಬರಿಗೆ ಗೊತ್ತು. ಯಾಕಂದ್ರೆ ಅವ್ರ ಡಿಕ್ಷನರಿನಲ್ಲಿ ಅಷ್ಟು ಜನ ಹೆಸರಿದೆ. ಆಮೇಲೆ ಯಾರಿಗೂ ಎದುರ್ಕೊಳ್ಳೋದಿಲ್ಲ, ಎಲ್ಲಾ ಕೆಲಸಗಳನ್ನ ನೇರವಾಗಿ ಧೈರ್ಯವಾಗಿ ಮಾಡ್ತಕ್ಕಂತ ಒಂದು ಧೈರ್ಯ ಅವರಲ್ಲಿದೆ. ಸೊ ಅದಕ್ಕೆ ನಮ್ಮ ಜಿಲ್ಲೆನಲ್ಲಿ, ಯಾಕಂದ್ರೆ ನಾನು ಹಿಂದೆ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ನಮ್ಮ ತುಮಕೂರು ಜಿಲ್ಲೆನಲ್ಲಿ ಸಾಕಷ್ಟು ದೂರುಗಳು ಬರ್ತಕ್ಕಂಥ ಜಿಲ್ಲೆ ಅಂದ್ರೆ ತುಮಕೂರು. ಆದ್ರೆ 2 ವರ್ಷಗಳಲ್ಲಿ ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಈಗ ನಾನು ನೋಡ್ತಾ ಇದ್ದೀನಿ ಯಾವುದೇ ನಮ್ಮಲ್ಲಿ ದೂರುಗಳು ಹೋಗ್ತಾ ಇಲ್ಲ. ಕಾರಣ ಇಷ್ಟೇನೆ, ನಮ್ಮಲ್ಲಿ ಏನೇ ಸಮಸ್ಯೆಗಳಾದ್ರೆ ಆ ಸಮಸ್ಯೆಗಳನ್ನ ಇಲ್ಲೇ ಬಗೆಹರಿಸ್ತಾ ಇದ್ರು. ಆ ಬಗೆಹರಿಸ್ತಕ್ಕಂಥ ಗುಣ ಅವರಲ್ಲಿತ್ತು. ಆಮೇಲೆ ಅದನ್ನ ರಿಸೀವ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲಾ ಪ್ರಾಂಶುಪಾಲರು, ಉಪನ್ಯಾಸಕರಿಗಿತ್ತು. ಯಾಕಂದ್ರೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಯಾವ ರೀತಿ ಕನ್ವಿನ್ಸ್ ಮಾಡಿದ್ರೆ ನಾವು ಕನ್ವಿನ್ಸ್ ಆಗ್ಬಹುದು ಅಂತಕ್ಕಂಥದ್ದು. ಅಂತ ಒಂದು ಗುಣವನ್ನ ಇಟ್ಕೊಂಡಿರ್ತಕ್ಕಂಥ ಸ್ಟೇಟ್ ಲೆವೆಲ್ ಕಲ್ಚರಲ್ ಆಕ್ಟಿವಿಟಿ ಮಾಡಿದ್ರು. ಅದು ಅವರ ವಿಲ್ ಪವರ್ ಅನ್ನು ತೋರಿಸುತ್ತೆ. ಅದಕ್ಕೆ ನಾನೊಂದು ಹೆಡ್ಡಿಂಗ್ ಅನ್ನ ವಿಲ್ ಪವರ್ ಅಂತಾನೆ ಇಟ್ಟಿದ್ದೀನಿ. ಈ ತರ ಇದೆ: ರಾಜ್ಯ ಮಟ್ಟದ ಸಾಂಸ್ಕೃತಿಕ ಹಬ್ಬ, ಇದು ಅದ್ದೂರಿ. ನಮ್ಮ ನಾಡಿನ ಕಲೆಯ ವೈಭವ, ಇದು ಅದ್ದೂರಿ. ಡಾಕ್ಟರ್ BGM ಬಾಲಗುರುಮೂರ್ತಿ, ಡಾಕ್ಟರ್ BGM ಅವರ ಶಿಸ್ತಿನ ಹಬ್ಬ, ಇದು ಅದ್ದೂರಿ. ಕಣ್ಮನ ಸೆಲವ ಸಡಗರದ ಹಬ್ಬ, ಇದು ಅದ್ದೂರಿ. GT ಸಿದ್ದರಾಮಯ್ಯ ಮೌಲ್ಯಯುತ ಭಾಷಣ, ರಾಮಕೃಷ್ಣ ಪ್ರಾಂಶುಪಾಲರ ಘನ ಉಪಸ್ಥಿತಿಯ ಮೇಲಿನ ಜಮಖಾನ ಕುರ್ಚಿ ಮೈಕುಗಳ ಶಿಸ್ತು, ಇದು ಅದ್ದೂರಿ. ಸಂಘಟನೆಯ ಆಸಕ್ತಿಯೇ ವಸ್ತು, ಇದು ಅದ್ದೂರಿ. 100 ಸಭೆಗಳು, 16 ಸಿದ್ಧತೆಗಳು, ಹಗಲಿರುಳು ಶ್ರಮಿಸಿದ ಎಲ್ಲರ ಕೊಡುಗೆಗಳು, ನೀರಿನ ಹರಿವಿನಂತೆ ಸಾಗಿದವರು ಕಾರ್ಯಕ್ರಮದ ಸಾಲು ಹೊಣೆ ಹೊತ್ತವರ ಶ್ರಮಕ್ಕೆ ಸಿಕ್ಕಿದೆ ಗೆಲುವಿನ ಪಾಲು. ಊಟದ ವೈವಿಧ್ಯ ಸವಿಯಲು ಸರಿ, ಇದು ಅದ್ದೂರಿ. DC ಕಚೇರಿ, CEO ಕಚೇರಿಯಲ್ಲಿ ಅರಳಿದ ಹೂವು ನಮ್ಮ ಪದವಿ ಪೂರ್ವ ಇಲಾಖೆಯ ಶಕ್ತಿಯ ಸಾರಿದವು. ಬೋಧಕೇತರ ಸಿಬ್ಬಂದಿ ಒಂದಾಗಿ ನಿಂತರು, ವಿದ್ಯಾರ್ಥಿಗಳ ಪ್ರತಿಭೆಗೆ ಮೆರುಗು ನೀಡಿದರು. ಅಚ್ಚುಕಟ್ಟಾದ ಈ ವ್ಯವಸ್ಥೆಯ ಸರಿ, ಇದು ಅದ್ದೂರಿ. ನನ್ನ ಜೀವದ ಗೆಳೆಯ, ಬಾಲ್ಯದ ಗೆಳೆಯ ಡಾಕ್ಟರ್ ಬಾಲಗುರುಮೂರ್ತಿ ಅವರು ಇಲ್ಲಿಯೇ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ರು. ಆ ಕಾಲದಲ್ಲಿ ನಾವಿಬ್ಬರು ಕೂಡ ರೌರವ ಬಡತನದ ಹಿನ್ನೆಲೆಯಿಂದ ಬಂದವರು. ಆದ್ರೆ ಆ ಬಡತನ ಜೊತೆಗೆ ನಮಗೆ ಒಂದು ಬಹಳ ದೊಡ್ಡ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಕೊಟ್ಟಿತ್ತು. ಆರ್ಥಿಕವಾಗಿ ಬಡತನ ಮತ್ತೆ ಸಾಮಾಜಿಕವಾಗಿ ಅಂಚಿಗೆ ಸರಿದಂತ ಸಮುದಾಯ, ಆದರೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮದ್ಭರಿತ ಸಮುದಾಯ. ಇಲ್ಲಿ ಜಾನಪದ ಹಾಡುಗಳಿದ್ವು, ಸಾಹಿತ್ಯ ಇತ್ತು, ಕಲೆ ಇತ್ತು, ರಂಗಭೂಮಿ ಇತ್ತು, ಆಧ್ಯಾತ್ಮ ಇತ್ತು, ತತ್ವಪದಗಳಿದ್ವು, ದಾರ್ಶನಿಕರಿದ್ರು, ಸಾಧಕರಿದ್ರು, ಸಂತರಿದ್ರು, ಬೆಟ್ಟ ಗುಡ್ಡಗಳಿದ್ವು, ಬಯಲಿತ್ತು ಅಲ್ದಾಡೋದಕ್ಕೆ. ಹೀಗೆ ಇಂಥ ಸಾಂಸ್ಕೃತಿಕ ಶ್ರೀಮಂತಿಕೆ, ಅದು ಗ್ರಾಮೀಣ ಹಿನ್ನೆಲೆಯಿಂದ ಬಂದಂತ ಕೃಷಿ ಸಮುದಾಯದಿಂದ ಬಂದಂತಹ, ಅಥವಾ ಕೆಲವರಿಗೆ ಕೃಷಿ ಕೂಲಿಕಾರ ಸಮುದಾಯದಿಂದ ಬಂದಂತಹ, ಅಥವಾ ಜೀತಗಾರರಾಗಿ ಬಂದಂತಹ ಅಂತ ಮಕ್ಕಳು ಮಾತ್ರ ಇಂಥ ಒಂದು ಜೀವಜಲದ ಬೇರುಗಳನ್ನ ಪಡೆಯೋದಕ್ಕೆ ಸಾಧ್ಯ ಈ ಸಮಾಜದಲ್ಲಿ. ಅಲ್ಲದ ಹೊರತು ಆ ಆಕಾಶದಲ್ಲಿ ಹೂವೊಂದು ನಗ್ತಾ ಇರುತ್ತೆ ಮರದಲ್ಲಿ ಅಥವಾ ಸಸಿನಲ್ಲಿ, ಕೆಳಗಡೆ ದುಡಿಯೋ ಬೇರಿದೆಯಲ್ಲ, ಆ ಬೇರನ್ನ ನಾವು ಗಮನಿಸೋದೇ ಇಲ್ಲ. ಆ ಬೇರಿನ ದುಡಿಮೆ ಇದೆ ನೋಡಿ, ನೆಲದ ಸಾರ ಹೀರಿ, ಆ ನೆಲದ ಸಾರ ಹೀರಿ ಬೇರು ದುಡಿಯೋ ಕಾರಣ ಆಕಾಶದಲ್ಲಿ ನಗ್ತಾ ಇರುತ್ತೆ ಹೂವು. ಹಂಗೆ ನೆಲದ ಸಾರನ ಹೀರ್ಕೊಂಡು ಹೂವು ನಗ್ತಾ ಇರೋ ತರ ಬಾಲಗುರುಮೂರ್ತಿ ಅವರ ಪ್ರತಿಭೆ ಪಲ್ಲವಿಸ್ತಾ ಇದೆ. ಹೇಗೆ ಈ ಪ್ರತಿಭೆ ನೆಲದ ಸಾರವನ್ನ ಹೀರಿ ಒಂದು ಹೂವಾಗಿ ಪಲ್ಲವಿಸಿತು. ಹೂವಿನಲ್ಲಿ ನಿಮ್ಗೆ ಗುಲಾಬಿ ಹೂವು ನೋಡ್ರಿ, ಗುಲಾಬಿ ಹೂವಿನಲ್ಲಿ ಗಿಡ ನೋಡಿ, ಹೂವಿನಲ್ಲಿ ಗಿಡ ಇದ್ದು ಗಿಡದಲ್ಲಿ ಹೂವಿದೆ ಅಂದ್ರೆ ಅರ್ಧ ಸತ್ಯ.
ಗಿಡ ಹೂವು ಎರಡೂ ಇದೆ ಅಂದ್ರೂ ಆಗ್ಲೂ ಅರ್ಧ ಸತ್ಯ. ಆದ್ರೆ ಬೇರಿದೆ ಅಂತ ಹೇಳಿ ಗುರುತಿಸೋದಿದೆಯಲ್ಲ, ಅದು ಕಾಣಿಸೋದೇ ಇಲ್ಲ. ಅಂದ್ರೆ ನಾವೆಲ್ಲ ನೆಲದ ಬೇರುಗಳಾಗಿ ನಾವು ಹೀರಿಕೊಂಡಾಗ ಮಾತ್ರವೇ ಆ ಗುಲಾಬಿ ಗಿಡವು, ಆ ಗಿಡಕ್ಕೊಂದು ಹೂವು, ಆ ಹೂವಿಗೊಂದು ಸೌಂದರ್ಯವು, ಅದಕ್ಕೊಂದು ಪರಿಮಳವೂ ಬರೋಕ್ ಸಾಧ್ಯ. ನಮ್ಮಂತ ಗ್ರಾಮೀಣ ಪ್ರತಿಭೆಗಳು ನೆಲದ ಬೇರುಗಳಾಗಿರ್ತೇವೆ, ಅದು ಕಾಣಿಸೋದು ಇಲ್ಲ ಎಷ್ಟೋ ಜನಕ್ಕೆ. ಆದ್ರೆ ನೆಲದ ಬೇರುಗಳಾಗಿ ನಾವು ದುಡ್ದು ಹೂವಾಗಿಯೂ ಕೂಡ ನಾವು ಅರಳುತ್ತೇವೆ, ಗಿಡವಾಗಿಯೂ ಕೂಡ ನಾವು ನಗ್ತೇವೆ. ಹೀಗೆ ಬಾಲಗುರುಮೂರ್ತಿ ಅವರು, ನಾನು ಆಮೇಲೆ ಲಕ್ಷ್ಮೀನಾರಾಯಣ ಬಂದಿದ್ದಾರೆ, ನಾವೆಲ್ಲ ಇಲ್ಲಿ ಬಿದರ್ಮೇಳೆ ತೋಟ, ಆಮೇಲೆ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಕಲರ್ ಇದಾಗಿ ನಾವೆಲ್ಲ ಗೆಳೆಯರೇ. ಈ ಏನು ವೈಸರಪಾಳ್ಯ ಬಿಯಗುಡಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಅಲ್ಲಿನ ತೋಟಗಳು, ಮತ್ತೆ ಆ ಕಡೆ ಬೆಳಗುಂಬದ ಕಡೆಗೆ ಹೋಗ್ತಾ ಅಲ್ಲಿನ ತೋಟಗಳು, ಆ ಅಕ್ಕ ತಂಗಿ ಕೆರೆ, ಆ ಬೈಲಿನಲ್ಲೆಲ್ಲ ತುಂಬಾನೇ ಓಡಾಡ್ತಾ ಇದ್ವಿ. ಓಡಾಡ್ತಾ ಎಲ್ಲೋ ತೆರೆದ ಕೆರೆ ಒಳಗೋ, ಎಲ್ಲೋ ಅಲ್ಲಿ ನೀರು ತೊಟ್ಟಿ ಒಳಗೋ, ಅಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬಟ್ಟೆ ಒಗೆದುಕೊಂಡು ಆಗ ಪಾದಗಳನ್ನ ತೋರಿಸ್ತಾ ಬಾಲಗುರುಮೂರ್ತಿ ಅವರು ಒಂದು ಮಾತು ಹೇಳ್ತಾ ಇದ್ರು. ಅವ್ರ ಪಾದಗಳನ್ನ ನಾಗು ಅಂತ ನನ್ನನ್ನ ಮಾತಾಡ್ಸೋದು. ಅಮ್ಮ ನಾನು ಪೊಲೀಸ್ ಆಫೀಸರ್ ಆಗ್ತೀನಿ ಅಲ್ವೇನಮ್ಮ, ನೋಡಿ ನನ್ನ ಪಾದಗಳು ಅಂತ ಪಾದಗಳನ್ನ ತೋರಿಸ್ತಾ ಇದ್ದದ್ದು. ಅಂದ್ರೆ ಕನಸುಗಳನ್ನ ಕಟ್ಕೊತಾ ಇದ್ವಿ. ಆ ಕಾಲಕ್ಕೆ ಅವರು ಸಂಘಟಿಸಿಕೊಂಡಂತ ಬಾಲಗುರುಮೂರ್ತಿ ಅವರು ಸಂಘಟಿಸಿಕೊಂಡಿದ್ದಂತ ಭಾವಕೋಶಗಳಿದಾವಲ್ಲ, ಒಂದು ಕಾವ್ಯಾತ್ಮಕ ಸೃಜನಶೀಲವಾದಂತಹ ಒಂದು ಪ್ರತಿಭೆ, ವ್ಯಕ್ತಿ ಪ್ರತಿಭೆ ಇದೆಯಲ್ಲ, ಅದು ಬಹಳ ದೊಡ್ಡದು. ನಾನು ಪರಿಚಯ ಆಗುವ ಹೊತ್ತಿಗೆ ಬಾಲಗುರುಮೂರ್ತಿ ಅವರು ಸರಿಸುಮಾರು ಒಂದು 70-80 ಕವಿತೆಗಳನ್ನ ಬರೆದಿದ್ರು ಒಂದು ನೋಟ್ ಬುಕ್ ನಲ್ಲಿ. ಆಮೇಲೆ ಕವಿತೆಗಳೇನದು ಗೊತ್ತಿಲ್ಲ ಬಿಡಿ. ಇಂಗ್ಲಿಷ್ ಸಾಹಿತ್ಯ ನಾವಿಬ್ರು ತೆಗೆದುಕೊಂಡು ಓದ್ತಾ ಇದ್ದದ್ದು. ಕನ್ನಡ ಸಾಹಿತಿಗಳಾಗಿ ಎಚ್.ಜಿ. ಸಣ್ಣಗುಡ್ಡಯ್ಯನವರು, ಎಸ್.ಜಿ. ಸಿದ್ದರಾಮಯ್ಯನವರು ತುಂಬಾ ಜನ ಇದ್ರು ನಮ್ಗೆ. ಕೆ.ಬಿ. ಸಿದ್ದಯ್ಯನವರು ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ನಮ್ಗೆ ಬರ್ತಾ ಇದ್ರು. ಅವರೆಲ್ಲರ ಜೊತೆಗೂ ಮಾತಾಡ್ತಾ ಬರವಣಿಗೆ ರೂಪಿಸ್ಕೊಳ್ಳೋದು, ಸಾಹಿತ್ಯದ ಚರ್ಚೆ ಮಾಡೋದು, ಕಾವ್ಯದ ಬಗ್ಗೆ ಹೆಚ್ಚು ಒಲವು. ಆಗ್ಲೇನೆ ಒಂದು ಗೂನಜ್ಜಿಯ ಸಾವು ಅಂತ ಅತ್ಯಂತ ಪ್ರೀತಿಯ ಕವಿತೆ ಅದು. ಆ ಕವಿತೆನ ಬರ್ದಿದ್ರು. ಅದು ನೋಡ್ಕೊಳ್ದಂಗೆನೆ ಇವತ್ತು ಕೂಡ ಅದನ್ನ ಹಂಗೆ ಓರಲ್ ಆಗಿ ನೋಡ್ಕೊಳ್ದೇನೆ ಹೇಳ್ಬಿಡ್ತಾರೆ, ಕಂಠಸ್ಥವಾಗಿದೆ ಅವ್ರಿಗೆ ಕವಿತೆ. ಹೀಗೆ ಪರಸ್ಪರ ಕವಿತೆಗಳನ್ನ ಬರೀತಾ ಇದ್ವಿ. ಆ ಕಾಲಕ್ಕೆ ನಾನು ಕವಿಗೋಷ್ಠಿಗಳನ್ನ ಆಯೋಜಿಸ್ತಾ ಇದ್ದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ದಲಿತ ಚಳುವಳಿಗಳಲ್ಲಿ ಪಾಲ್ಗೊಳ್ತಾ ಇದ್ದೆ. ಆದ್ರೆ ಬಾಲಗುರುಮೂರ್ತಿ ಅವ್ರಿಗೆ ಆ ಸಂದರ್ಭದಲ್ಲಿ ಚಳುವಳಿಗಳಲ್ಲಿ ಪಾಲ್ಗೊಳ್ಳಕ್ಕೆ ಆಗ್ತಾ ಇಲ್ಲ. ಆ ಬದುಕೇ ಒಂದು ದೊಡ್ಡ ಚಳುವಳಿ. ಯಾಕೆ ಬದುಕೇ ದೊಡ್ಡ ಚಳುವಳಿ ಅಂದ್ರೆ, ಅಮ್ಮ ವಿಭೂತಿ ವೆಂಕಟಮ್ಮನವರು ಇವತ್ತು ಏನು ಕುಳಿತಿದ್ದಾರೆ, ಅವ್ರಿಗೆ ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆ ಇದೆ, ತತ್ವಪದಕಾರರ ಕೇಳಿಕೆಯ ಹಿನ್ನೆಲೆ ಇದೆ. ಅವರು ಇಂಥ ಒಂದು ಬಡತನದ ಹಿನ್ನೆಲೆಯಲ್ಲಿ ಇರುವಾಗ ಮಗ ಎಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಷ್ಟು ಊರಿನ ಬೇರುಗಳನ್ನ ಕಳ್ಕೊಂಡು ಅಪರೂಪಕ್ಕೆ ಅವತ್ತು ಊರಿಗೆ ಹೋಗ್ತಾ ಇದ್ದಿದ್ದು. ಹಂಗೆ ಬಂದು ಇಲ್ಲಿದ್ದು ಸಿದ್ಧಗಂಗಾ ಮಠ, ಆಮೇಲೆ ಅಲ್ಲಿ ಉಳ್ಳಿತಿಗಳ ತೋಟಗಳು, ಕರಿಬಸವೇಶ್ವರ ಸ್ವಾಮಿ ಮಠ, ಛತ್ರಗಳು, ಇಂಥ ಕಡೆಗೆಲ್ಲ ಊಟ ಮಾಡ್ತಾ ನಾವು ಅಕ್ಷರಶಃ ಕೂಲಿಕಾರರಾಗಿ ಈ ತುಮಕೂರು ನಗರದ ಬೀದಿಗಳಲ್ಲಿ ಕೆಲಸ ಮಾಡಿಕೊಂಡು ಸಂಪಾದಿಸ್ತಾ ಲೈಬ್ರರಿನಲ್ಲಿ ಬಂದು ಕೂತ್ಕೊಂಡು, ಆರ್ಟ್ಸ್ ಕಾಲೇಜ್ ಲೈಬ್ರರಿ ಆಗಿರ್ಬೋದು, ಈ ಜಿಲ್ಲಾ ಲೈಬ್ರರಿ ಇವತ್ತೇನು ಇಷ್ಟು ದೊಡ್ಡದಾಗಿದೆ ಇಲ್ಲಿದೆಯಲ್ಲ, ಇಲ್ಲಾಗಿರ್ಬೋದು, ಎಷ್ಟು ಪುಸ್ತಕಗಳನ್ನ ಓದ್ತಾ ಇದ್ವಿ, ಎಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ವಿ ಅಂದ್ರೆ, ಆ ತರ ನಮ್ಮ ಒಂದು ವ್ಯಕ್ತಿ ಪ್ರತಿಭೆಯನ್ನ, ಸೃಜನಶೀಲತೆಯನ್ನ ಸಂಘಟಿಸಿಕೊಂಡ್ವಿ. ಪತ್ರಿಕೆಗಳಲ್ಲಿ ನಮಗೆ ಪಾಠ ಬೋಧನೆ ಮಾಡ್ತಿದ್ದಂತ ಉಪನ್ಯಾಸಕರು ಎಷ್ಟೋ ಜನ ಬರೆಯೋರು ಇದ್ರಲ್ಲ. ಎಸ್.ಜಿ. ಸಣ್ಣಗುಡ್ಡಯ್ಯನವರು ಇದ್ರು, ಎಸ್.ಜಿ. ಸಿದ್ದರಾಮಯ್ಯನವರು ಇದ್ರು, ಇದೇ ಕೆ.ಬಿ. ಸಿದ್ದಯ್ಯನವರು ಇದ್ರು, ಬೇರೆ ಬೇರೆ ಇದ್ರು ಕೂಡ ಆ ಪತ್ರಿಕೆಗಳಲ್ಲಿ ಅವರ ಕವಿತೆಗಳು, ಅವರ ಕಥೆಗಳು ಬಂದಿರ್ತಿರ್ಲಿಲ್ಲ. ಅಪರೂಪಕ್ಕೆ ಯಾವಾಗ್ಲೂ ಸಿದ್ದರಾಮಯ್ಯನವ್ರದ್ದೊಂದು ಕತೆ ಬರ್ತಾ ಇತ್ತು. ಆದ್ರೆ ನನ್ನ ಲೇಖನಗಳಿರ್ತಾ ಇದ್ವು, ಬಾಲಗುರುಮೂರ್ತಿ ಅವರ ಲೇಖನಗಳಿರ್ತಾ ಇದ್ವು, ಕಥೆಗಳಿರ್ತಾ ಇದ್ವು. ಅಂದ್ರೆ ನಮ್ಮ ವಿದ್ಯಾರ್ಥಿ ದಶೆಗೆ
ನಮ್ಮ ಪ್ರತಿಭೆ ಹೇಗೆ ನಾವು ಸಂಘಟಿಸ್ಕೊಂಡ್ವಿ ಅಂತ ನೀವು ನೋಡ್ಬೇಕು. ಇಲ್ಲಿ ಇಷ್ಟು ಹೊಗಳ್ತಾ ಇದ್ದೀರಲ್ಲ ನನ್ನ ಒಂದು ಆತ್ಮೀಯ ಗೆಳೆಯನನ್ನ, ಇದಕ್ಕಿಂತ ದೊಡ್ಡ ಕೆಲಸ ಅವರು ಕರ್ನಾಟಕದಲ್ಲಿ ಆಚೆಗೆ ಮಾಡಿದ್ದಾರೆ. ಅಲೆಮಾರಿ ಅಭಿವೃದ್ಧಿ ಕೋಶದಲ್ಲಿ 200 ಕೋಟಿ ರೂಪಾಯಿ ಇದ್ದದ್ದು. ಆ 200 ಕೋಟಿ ರೂಪಾಯಿಯನ್ನ ಎಷ್ಟು ಸಮರ್ಪಕವಾಗಿ ಜನಗಳಿಗೆ, ಅಲೆಮಾರಿಗಳಿಗೆ ಹಂಚಿದ್ರು ಅಂದ್ರೆ ಇವತ್ತು ಕರ್ನಾಟಕದಾದ್ಯಂತ ಅಲೆಮಾರಿಗಳು ಅವ್ರ ಹೆಸರು ಹೇಳ್ತಿದ್ದಾರೆ. ಎಷ್ಟೋ ಜನ ಅಲೆಮಾರಿ ಆದಿವಾಸಿ ಬುಡಕಟ್ಟು ಜನರಿಗೆ ತಮ್ಮ ಜಾತಿ ಗುರುತು ಇರ್ಲಿಲ್ಲ, ಆದಾಯ ಪತ್ರ ತಗೊಳಕ್ ಆಗ್ತಿರ್ಲಿಲ್ಲ, ರೇಷನ್ ಕಾರ್ಡ್ ತಗೊಳಕ್ ಆಗ್ತಾ ಇರಲಿಲ್ಲ. ಅಂತವ್ರಿಗೆಲ್ಲ ಆದಾಯ ಪತ್ರ, ಅಂತವ್ರಿಗೆಲ್ಲ ರೇಷನ್ ಕಾರ್ಡ್, ಅಂತವ್ರಿಗೆಲ್ಲ ವೋಟರ್ಸ್ ಐಡಿ, ಹೀಗೆಲ್ಲ ಒಂದು ಜಾತಿ ಗುರುತು ಕಟ್ಟಿ ಆ DC ಫೋನ್ ತಗೊಳ್ಳೋರು. DC ಹೆಸರನ್ನೇ ಕರೆದ್ಬಿಟ್ಟು, ರಂಗನಾಥ್ DC ಏನ್ರಿ ನೀವು, ಏನ್ರಿ ಮಾಡ್ತಿದ್ದೀರಾ, ಈ ತರ ಚಾರ್ಜ್ ಮಾಡ್ಬಿಡೋರು. ಇಲ್ಲಿ ನನ್ನ ಎದುರುಗಡೆ ಏನಪ್ಪ ಒಬ್ಬ ಸಾಧಾರಣ ನನ್ನ ತರ ಒಬ್ಬ ಉಪನ್ಯಾಸಕ, ಒಬ್ಬ ಏನು ಪ್ರಾಂಶುಪಾಲರಾಗಿದ್ದವರು, ಈ ತರದ ರಾಜ್ಯ ಸರ್ಕಾರ ಅದೆಲ್ಲ ಗಳಿಸಿರೋದು ತನ್ನ ಪ್ರತಿಭೆಯಿಂದ, ಇನ್ಯಾರಿಂದಲೂ ಅಲ್ಲ, ಯಾವ ಗಾಡ್ ಫಾದರು ಇಲ್ಲ. ಏನಪ್ಪ ಈ ತರ ಚಾರ್ಜ್ ಮಾಡಿ ಒಬ್ಬ DC ಮಾತಾಡಿಸ್ತಾರಲ್ಲ, ಹಿಂಗೆ ದಬಾಯಿಸ್ಬಿಡೋರು. ಏನ್ರಿ ಮಾಡ್ತಾ ಇದ್ದೀರಾ, ಅವ್ರಿಗೆ ಜಾತಿ ಪತ್ರ ಕೊಡ್ರಿ ಮೊದ್ಲು ಅಂತ, ಏನ್ರಿ ಮಾಡ್ತಾ ಇದ್ದೀರಾ, ಅವ್ರಿಗೆ ಸೈಟ್ಗಳು ಕೊಡ್ರಿ ಅಂತ. ದಕ್ಕಲರಿಗೆ ನಿವೇಶನಗಳು ಕೊಡ್ಸಿದ್ವಿ, ಸುಡುಗಾಡು ಸಿದ್ಧಗಳಿಗೆ ನಿವೇಶನ ಕೊಡ್ಸಿದ್ವಿ. ಅವರು ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಾದೇಶಿಕ ಕಾರ್ಯದರ್ಶಿ ಆಗಿದ್ದಾಗ ಅನೇಕ ಜನರು ಆಕ್ಷೇಪಗಳನ್ನು ತೆಗೆದ್ರು. ಅದೇನು ಅಲೆಮಾರಿ ಇದು ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಚೇರಿಯೋ ಅಥವಾ ಅಲೆಮಾರಿಗಳ ತಂಗುದಾಣನೋ ಅಂತ ಹೇಳಿ, ಅಂತವನ್ನೆಲ್ಲ ಮೆಟ್ಟು ನಿಂತು ಸಹಜ ಸಾಮಾನ್ಯರು ಕೂಡ ನಾವು ಅಲ್ಲಿನ ಸಾಹಿತ್ಯನ ಮಾತಾಡ್ತಾ ಇದ್ದೀವಿ. ಸಾಹಿತ್ಯ ಒಂದು ಕಲಾಕೃತಿಯಾಗಿ ಬಂದಾಗ ಓದಿ ಸವಿಯುವಂತ ನಾವು ಅದೇ ಜನನ ಹತ್ರಕ್ಕೆ ಯಾಕೆ ನಾವು ತಗೋತಾ ಇಲ್ಲ? ಇವರು ಸಾಹಿತ್ಯ ಅಕಾಡೆಮಿಗೆ ಕರ್ಕೊಳ್ಳೋರು, ಅವರನ್ನೆಲ್ಲ ಸಂಘಟಿಸೋರು, ಅಲೆಮಾರಿಗಳನ್ನ, ಆದಿವಾಸಿಗಳನ್ನ, ಆಯ್ತಾ, ಗುಡ್ಡಗಾಡು ಜನರು, ಇಂಥವ್ರನ್ನೆಲ್ಲ ನಾನು ಅವರು ಇಡೀ ಕರ್ನಾಟಕ ಓಡಾಡಿ ಸಂಘಟಿಸಿದ್ವಿ. ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂತ ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾ ಕಟ್ಟಿದ್ವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲೇನ್ ಕೆಲಸ ಮಾಡಿರ್ಬೋದು, 2 ವರ್ಷಗಳದ ಇಷ್ಟು ಗುಣಗಾನ ಮಾಡ್ತೀರಾ? ಅವ್ರು ಕರ್ನಾಟಕದ ಆಚೆಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಮಗಿಂತನೂ ಹೆಚ್ಚು ಅವ್ರನ್ನ ನಮ್ಮ ಪಾಲಿನ ಅಂಬೇಡ್ಕರ್ ಅಂತ ಪೂಜಿಸೋ ಜನ ಇದ್ದಾರೆ. ಸತ್ಯ ಮಾತನ್ನ ಹೇಳ್ತಾ ಇರೋದು, ನಮ್ಮ ಪಾಲಿನ ಒಬ್ಬ ಅಂಬೇಡ್ಕರ್. ಅದಕ್ಕೆ ಬಹಳ ಮುಖ್ಯ ಕಾರಣ ಅವರ ಕುಟುಂಬಸ್ಥರು ಕೂಡ. ನಾರಾಯಣ ಸ್ವಾಮಿ ತಮ್ಮ ಇಲ್ಲಿದ್ದಾರೆ, ಗಣೇಶ್ ಇದ್ದಾರೆ, ಕುಟುಂಬಸ್ಥರು, ಡಾಕ್ಟರ್ ಗೀತಾ ಅವರು, ಅಮ್ಮ ವಿಭೂತಿ ವೆಂಕಟಮ್ಮನವರು ಎಲ್ಲ ಇದ್ದಾರೆ ಇಲ್ಲಿ. ಅವರು ಕೂಡ ಅಷ್ಟೇ ಬೆಂಬಲ, ಪ್ರೋತ್ಸಾಹ, ಪ್ರೀತಿ, ತ್ಯಾಗ. ನಾನು ಡಾಕ್ಟರ್ ಬಾಲಗುರುಮೂರ್ತಿ ಅವರು ನೋಡಿದ್ದು ನಮ್ಮ ಹಾಸ್ಟೆಲ್ ಅಲ್ಲಿ. ಆಗ ನನಗೆ ಸಂಕೋಚ ಏನು ಪಡೋದಿಲ್ಲ, ಸತ್ಯ ಹೇಳಕ್ ಸಂಕೋಚ ಇಲ್ಲ. ನಾನು ಬಿಡಿ ಸೇರ್ತಿದ್ದೆ ಹಾಸ್ಟೆಲ್ಲಿ. ಅದು ಹೆಂಗೆ ಅಂದ್ರೆ ನಾವು ಒಂದು 3-4 ಜನ ಸ್ನೇಹಿತಿದ್ವಿ, ಒಂದು ಬಿಡಿ 4-5 ಜನ ಸೇರ್ತಿದ್ವಿ. ಅದು ತಪ್ಪು ಅಂತ ನನಗೆ ಅನಿಸ್ತಿಲ್ಲ ಅವಾಗ. ಆಗ ಬಾಲಗುರುಮೂರ್ತಿ ಸರು ಕೆಲವು ಕಾದಂಬರಿಗಳು, ಕೆಲವು ಪದ್ಯಗಳು, ಬೇಂದ್ರೆ ಪದ್ಯಗಳು, ಅಡಿಗರ ಪದ್ಯಗಳು, ಮತ್ತೆ ಕುವೆಂಪುರವರ ಕಾದಂಬರಿಗಳು, ರಾಮಾಯಣ ದರ್ಶನ ಕೃತಿ, ಇಂಥ ವಿಚಾರಗಳನ್ನ ನನ್ನ ಜೊತೆ ಚರ್ಚೆ ಮಾಡೋದು. ನಾನು ಸ್ವಲ್ಪ ಅವಾಗ ಓದ್ಕೊಳ್ತಿದ್ದೆ, ಜೊತೆ ಚರ್ಚೆ ಮಾಡ್ತಿದ್ದೆ. ಅವಾಗ ಒಂದು ಮಾತಂದ್ರು, ನನಗೆ ಚಿಕ್ಕರವರು, ಹಾಸ್ಟೆಲ್ಲಿ ನನಗೆ 1 ವರ್ಷ ಜೂನಿಯರ್ ಅವರು, ನಾನು ಸೀನಿಯರ್. ಆಗ ಅಂದ್ರು, ಸರ್ ನೀವೆಲ್ಲ ಸರಿ ಸರ್, ಬಿಡಿ ಸೇರ್ಬೇಡ್ರಿ ಸರ್ ಅಂದಿದ್ದು ನನಗೆ ಇವತ್ತು ನೆನಪಿದೆ. ನಿಜವಾಗ್ಲೂ ಸಮೇತ ಆ ಒಂದು ಮಾತಿದೆಯಲ್ಲ, ಆವತ್ತಿನಿಂದಲೇ ಅವ್ರಿಗೆ ಸರಿಯಾದನ್ನ ಎಂತಹ ಸಂದರ್ಭವೇ ಇರಲಿ ಹೇಳ್ಬೇಕು ಅಂತಕ್ಕಂಥ ಛಾತಿ ಇತ್ತಲ್ಲ, ಅದು ಇವರನ್ನ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೆ. ಅವ್ರ ಪರಿಚಯವನ್ನ ನಾನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಗೆಳೆಯರು ಮತ್ತೆ ನಮ್ಮ ಜೊತೆನಲ್ಲೇ ಓದಂತವ್ರು ಅಂತ ಒಟಗೇರಿ ನಾಗರಾಜಯ್ಯನವರು. ಸಾಮಾನ್ಯವಾಗಿ ಒಟಗೇರಿ ನಾಗರಾಜಯ್ಯನವ್ರನ್ನ ಜಂಗಮ ಸಾಹಿತ್ಯ ಅಂತ ಕರಿತೀವಿ. ಅವರು ಓಡಾಡದೇ ಇರ್ತಕ್ಕಂಥ ಜಾಗ ಇಲ್ಲ, ಬರೀದೇ ಇರ್ತಕ್ಕಂಥ ವಿಷಯ ಇಲ್ಲ. ನನಗೆ ಗೊತ್ತಿದ್ದಂಗೆ ಡಾಕ್ಟರ್ ಬಾಲಗುರುಮೂರ್ತಿ ಅವರಿಗಿಂತ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡಿ ಸುಮಾರು 10 ವಿಶ್ವವಿದ್ಯಾಲಯಗಳಲ್ಲಿ
ಅವರು ಬರೆದಂತ ಪುಸ್ತಕಗಳು ಪಠ್ಯಗಳಾಗಿದ್ದಾವೆ ಅಂತ ಮಹಾನ್ ವ್ಯಕ್ತಿ ನಮ್ಮ ಒಟಗೆರೆ ನಾಗರಾಜಯ್ಯನವರು. ಅವರು ಇವತ್ತು ನಮ್ಮ ಡಾಕ್ಟರ್ ಗುರುಮೂರ್ತಿ ಅವರನ್ನ ಮೆಂಟರ್ ಇಟ್ಟುಕೊಂಡಿದ್ದೆ, ಅವರ ಶ್ರೇಯಸ್ಸನ್ನು ನಾನು ಬಯಸ್ತೀನಿ, ಅವರು MNC ಆಗೋದನ್ನ ನಾನು ಬಯಸ್ತೀನಿ ಅಂತ ಹೇಳಿವಲ್ಲ, ಅದಕ್ಕಿಂತ ದೊಡ್ಡದು ಯಾವುದಿದೆ ರೀ? ಅದಕ್ಕಿಂತ ದೊಡ್ಡದು ಯಾವುದಿದೆ ವ್ಯಕ್ತಿತ್ವದಲ್ಲಿ? ಅಂತಹ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಬಾಲಗುರುಮೂರ್ತಿ ಅವರು. ಒಂದು ನೋಡ್ರಿ, ಯಾವುದೇ ಒಂದು ಕೆಲಸವನ್ನು ಮಾಡಲಿ ಗುರುಮೂರ್ತಿ ಅವರೆಲ್ಲ ವಿಶೇಷತೆ ಏನು ಅಂತಂದ್ರೆ, ಒಂದು ಬಹಳ ಮುಖ್ಯವಾದ ವಿಶೇಷ ನೀಟಾಗಿರ್ಬೇಕು. ನಾವು 2 ಕ್ರೀಡೋತ್ಸವ ಮಾಡಿದ್ವಿ, 2 ಸಾಂಸ್ಕೃತಿಕ ಹಬ್ಬಗಳನ್ನು ಮಾಡಿದ್ವಿ. ಪ್ರತಿಯೊಂದರಲ್ಲೂ ಸಮೇತ ಜಡ್ಜ್ಗಳನ್ನು ಆಯ್ಕೆ ಮಾಡೋದ್ರಿಂದ ಹಿಡಿದು ಊಟ ತಿಂಡಿಯನ್ನು ಸಮೇತ ಸಂಪೂರ್ಣವಾಗಿ ಪರಿಶೀಲಿಸಿ ನೀಟಾಗಿ ಆಗಬೇಕು.